ಹಲ್ಲೆಲೂಯ. ಪುನರುತ್ಥಾನದ ಹಬ್ಬದ ಎಲ್ಲ ನಿಮಗೆ ಶುಭಾಶಯಗಳು. ಈ ಒಂದು ಸಮಯದಲ್ಲಿ ಈ ಒಂದು ಆರಾಧನೆಗಾಗಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧವಾದ ದೇವನೇ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ಆರಾಧನೆ ನಿಮ್ಮ ಕರದಲ್ಲಿ ಸಮರ್ಪಿಸುತ್ತಾನೆ ದೇವರೇ. ಹೌದು ಸ್ವಾಮಿ, ನೀವು ಸೊತ್ತವರ ಮಧ್ಯದಲ್ಲಿ ಇಲ್ಲದಂತೆ ನೀವು ಜೀವಂತವಾಗಿ ಎದ್ದಿರುವ ದೇವರು ಸ್ವಾಮಿ. ದೇವರೇ, ಹೌದು ಸ್ವಾಮಿ, ಪುನರುತ್ಥಾನ ಹೊಂದಿದ ದೇವರು ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ ಒಂದು ಆರಾಧನೆಯನ್ನು ನಿಮ್ಮ ಕರದಲ್ಲಿ ಸಮರ್ಪಿಸುತ್ತೇನೆ ದೇವರೇ. ಹೌದು ಕರ್ತನೆ, ಪ್ರಾರಂಭದಿಂದ ಕೊನೆವರೆಗೂ ನೀವು ತೆಗೆದು ನಡೆಸಿಕೊಡುವುದಕ್ಕಾಗಿ ಒಂದು ದೈವಿಕವಾದ ಪ್ರಸನ್ನತೆ ಈ ಸ್ಥಳದಲ್ಲಿ ಇಳಿದುವಲ್ಲಿ, ಒಂದು ದೈವಿಕವಾದ ಬಲ ಈ ಸ್ಥಳದಲ್ಲಿ ಇಳಿದುಬಲ್ಲಿ ಸ್ವಾಮಿ. ಒಬ್ಬೊಬ್ಬರು ಕರ್ತನೆ ಈ ಒಂದು ಪುನರುತ್ಥಾನದ ಆರಾಧನೆಯಲ್ಲಿ ಕ್ರಿಸ್ತನು ನನಗಾಗಿ ಸತ್ತು ಜೀವಂತವಾಗಿ ಎದ್ದು ಬಂದಿದ್ದಾನೆಂಬುದಾಗಿ ಹೇಳಿ ಹೃದಯದ ಅಂತರಾಳದಿಂದ ದೇವರೇ ನಿಮ್ಮನ್ನು ಆರಾಧಿಸುವಂತೆ ಪ್ರತಿಯೊಬ್ಬರ ಮೇಲೆ ನಿನ್ನ ಆತ್ಮವನ್ನು ಸುರಿಸೋ ಸ್ವಾಮಿ. ಪ್ರತಿಯೊಬ್ಬರ ಜೀವಿತದಲ್ಲಿ ನೀವು ಕಾರ್ಯ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ ರಾಜ. ಈ ಒಂದು ಆರಾಧನೆಯನ್ನು ಪ್ರಾರಂಭದಿಂದ ಕೊನೆಯವರೆಗೂ ನೀವು ತೆಗೆದು ನಡೆಸಿಕೊಡು. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳು ತಂದೆಯೇ. ಹಲ್ಲೆಲೂಯ. ನಾವೆಲ್ಲರೂ ಅದೇ ರೀತಿಯಲ್ಲಿ ಕರ್ತನ ಸನ್ನಿಧಾನದಲ್ಲಿ ಆತನು ನಮಗೋಸ್ಕರ ಆತನು ಜೀವಂತವಾಗಿ ಎದ್ದಂತ ದೇವನಾಗಿದ್ದಾನೆ. ಹಲ್ಲೆಲೂಯ. ಮರಣವೇ ನಿನ್ನ ಜಯವೆಲ್ಲಿ, ವಿಷದ ಕೊಂಡಿಯೇ, ಪಾತಾಳವೇ ನಿನ್ನ ವಿಷದ ಕೊಂಡಿಯಲ್ಲಿ. ಮರಣವು ಆತನನ್ನು ಹಿಡಿದುಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಆತನು ಮೂರನೇ ದಿನದಲ್ಲಿ ಆತನು ಮೃತ್ಯುಂಜಯನಾಗಿ ನಮಗೋಸ್ಕರ ಆತನು ಎದ್ದು ಬಂದಂತ ದೇವನಾಗಿದ್ದಾನೆ. ಹಲ್ಲೆಲೂಯ. ನಾವೆಲ್ಲರಿಗೂ ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ, ನಾವೆಲ್ಲರೂ ಆತನಿಗೆ ಘನವನ್ನು ಸಲ್ಲಿಸೋಣ. ಸ್ತುತಿ ಸ್ತೋತ್ರಗಳಲ್ಲಿ ಆನಂದಿಸುವಂತ ದೇವರು ನಮ್ಮ ಪಕ್ಷದಲ್ಲಿ ಆತನು ವಾಸವಾಗಿದ್ದಾನೆ. ಆತನು ಮರಣವನ್ನು ಹೊಂದಿದನು, ಆದರೆ ಮೂರನೇ ದಿನದಲ್ಲಿ ಆತ ನಮಗೋಸ್ಕರ ಆತನು ಎದ್ದು ಬಂದಂತ ದೇವನಾಗಿದ್ದಾನೆ. ಪಾತಾಳವು ಆತನು ಹಿಡಿಯುವುದಕ್ಕೆ ಸಾಧ್ಯವಾಗಲಿಲ್ಲ. ಅಲ್ಲಿ ನೋಡಬೇಕಾದ್ರೆ ಮರಣವು ಆತನನ್ನು ಸೋಲಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಯಾವ ಶಕ್ತಿಯು ಅದನ್ನು ಮುಂದೆ ನಿಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ. ನಮ್ಮ ದೇವರು ಆತನು ಎದ್ದಿದ್ದಾನೆ. ಹಲ್ಲೆಲೂಯ. ನಾವೆಲ್ಲರೂ ಆತನಿಗೆ ಘನವನ್ನು ಸಲ್ಲಿಸೋಣ, ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಆತನು ಅದ್ಭುತನಾದ ದೇವರು, ಅತಿಶಯವುಳ್ಳ ದೇವರಾಗಿದ್ದಾನೆ, ಮಹೋನ್ನತನಾದ ದೇವನಾಗಿದ್ದಾನೆ, ಮಹಿಮೆಗೆ ಯೋಗ್ಯನಾಗಿದ್ದಾನೆ, ಸ್ತುತಿ ಸ್ತೋತ್ರಗಳಲ್ಲಿ ಆನಂದಿಸುವಂತ ದೇವನಾಗಿದ್ದಾನೆ. ನಿಮಗೆ ಸ್ತೋತ್ರ 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 ಸ್ವಾಮಿ. ನಿಮಗೆ ವಂದನೆ 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 ಸ್ವಾಮಿ. ದೇವಕುಮಾರನೇ ನಿಮಗೆ ಸ್ತೋತ್ರ 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 ಸ್ವಾಮಿ. ಸಂತೋಷದಿಂದ ನಾವು ಹಾಡೋಣ, ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಅದ್ಭುತನೇ 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 ಯೇಸು ಅದ್ಭುತನೇ. ಅಂಗೀಕಾರ ಮಾಡಿದೆ ಆನಂದಮಯಿಯುವ ಯೇಸು ಅದ್ಭುತನೇ. ಅದ್ಭುತನೇ 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 ಯೇಸು ಅದ್ಭುತನೇ. ಅಂಗೀಕಾರ ಮಾಡಿದೆ ಆನಂದಮಯಿಯುವ ಯೇಸು ಅದ್ಭುತನೇ. ಎಲ್ಲರೂ ಹಾಡಿರಿ, ಕೈತಾಳ ಹಾಕಿರಿ, ಸಂತೋಷದಿಂದಲೇ ಸಂಗೀತ ಹಾಡಿರಿ. ಎಲ್ಲರೂ ಹಾಡಿರಿ, ಕೈತಾಳ ಹಾಕಿರಿ, ಸಂತೋಷದಿಂದಲೇ ಸಂಗೀತ ಹಾಡಿರಿ. ಅದ್ಭುತನೇ 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 ಯೇಸು ಅದ್ಭುತನೇ. ಆಶೀರ್ವಾದ ಮಾಡಿದೆ ಆನಂದಮಯಿಯುವ ಯೇಸು ಅದ್ಭುತನೇ. ಅದ್ಭುತನೇ 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 ಯೇಸು ಅದ್ಭುತನೇ. ಆಶೀರ್ವಾದ ಮಾಡಿದೆ ಆನಂದಮಯಿಯುವ ಯೇಸು ಅದ್ಭುತನೇ. ಎಂತೆಂಥ ಕಷ್ಟಗಳು ನಮಗೊದಗಿದರು, ಯೇಸು ಅದ್ಭುತನೇ. ಶೋಧನೆಗಳ ಭರಿಸಿ ಹಿಂಸೆಗೊಳಗಾದರು, ಯೇಸು ಅದ್ಭುತನೇ. ಎಂತೆಂಥ ಕಷ್ಟಗಳು ನಮಗೊದಗಿದರು, ಯೇಸು ಅದ್ಭುತನೇ. ಶೋಧನೆಗಳ ಭರಿಸಿ ಹಿಂಸೆಗೊಳಗಾದರು, ಯೇಸು ಅದ್ಭುತನೇ. ಆಶಿತರೆಲ್ಲರನ್ನು ತೊರೆಯುವ ಯೇಸು ಅದ್ಭುತನೇ. ಆಶಿತರೆಲ್ಲರನ್ನು ತೊರೆಯುವ ಯೇಸು ಅದ್ಭುತನೇ. ಲೋಕದ ಅಧಿಪತಿ ಪಿಶಾಚಿಯಿಂದಲೂ ಯೇಸು ಅದ್ಭುತನೇ. ಲೋಕದ ಅಧಿಪತಿ ಪಿಶಾಚಿಯಿಂದಲೂ ಯೇಸು ಅದ್ಭುತನೇ. ಎಲ್ಲರೂ ಹಾಡಿರಿ, ಕೈತಾಳ ಹಾಕಿರಿ, ಸಂತೋಷದಿಂದಲೇ ಸಂಗೀತ ಹಾಡಿರಿ. ಎಲ್ಲರೂ ಹಾಡಿರಿ, ಕೈತಾಳ ಹಾಕಿರಿ, ಸಂತೋಷದಿಂದಲೇ ಸಂಗೀತ ಹಾಡಿರಿ.
ಅದ್ಭುತನೇ 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 ಯೇಸು ಅದ್ಭುತನೇ ಆಶೀರ್ವಾದ ಮಾಡಿದೆ ಆನಂದವನೀಡುವ ಯೇಸು ಅದ್ಭುತನೇ ಅಲೆಗಳ ಮೇಲೆ ನಡೆದವ ನಮ್ಮ ಯೇಸು ಅದ್ಭುತನೇ ಕಡುಬಿರು ಗಾಳಿಯ ಅಡಗಿಸಿದ ನಮ್ಮ ಯೇಸು ಅದ್ಭುತನೇ ಅಲೆಗಳ ಮೇಲೆ ನಡೆದವ ನಮ್ಮ ಯೇಸು ಅದ್ಭುತನೇ ಕಡುಬಿರು ಗಾಳಿಯ ಅಡಗಿಸಿದ ನಮ್ಮ ಯೇಸು ಅದ್ಭುತನೇ ಜಯಿದರು ಸಿಲುಬೆಯಲ್ಲಿ ಕರ್ತನು ಪ್ರಾಣಭೀಷಣನು ಜಯಿದರು ಸಿಲುಬೆಯಲ್ಲಿ ಕರ್ತನು ಪ್ರಾಣಭೀಷಣನು ಮೂರನೇ ದಿನದೊಳು ಮೃತ್ಯುಂಜಯನಾದ ಯೇಸು ಅದ್ಭುತನೇ ಮೂರನೇ ದಿನದೊಳು ಮೃತ್ಯುಂಜಯನಾದ ಯೇಸು ಅದ್ಭುತನೇ ಎಲ್ಲರೂ ಹಾಡಿರಿ ಎಲ್ಲರ ಹಾಕಿರಿ ಸಂತೋಷದಿಂದಲೇ ಸಂಗೀತ ಹಾಡಿರಿ ಎಲ್ಲರೂ ಹಾಡಿರಿ ಕೈತಾಳ ಹಾಕಿರಿ ಸಂತೋಷದಿಂದಲೇ ಸಂಗೀತ ಹಾಡಿರಿ ಅದ್ಭುತನೇ 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 ಯೇಸು ಅದ್ಭುತನೇ ಆಶೀತರ ಮಾಳಿಗೆ ಆನಂದವ ನೀಡುವ ಯೇಸು ಅದ್ಭುತನೇ 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 ಯೇಸು ಅದ್ಭುತನೇ ಆಶೀತರ ಮಾಳಿಗೆ ಆನಂದವ ನೀಡುವ ಯೇಸು ಅದ್ಭುತನೇ 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 ಯೇಸು ಅದ್ಭುತನೇ ಆಶ್ರಿತರ ಬಾಳಿಗೆ ಆನಂದವ ನೀಡುವ ಯೇಸು ಅದ್ಭುತನೇ ಸ್ತ್ರೀಯರು ಬೆಳಗಿನ ಸಮಯದಲ್ಲಿ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಬಂದು ಸ್ವಾಮಿಯವರ ಶರೀರಕ್ಕೆ ಹಚ್ಚಬೇಕೆಂದು ಬರುವಂತ ಸಮಯದಲ್ಲಿ ಅಲ್ಲಿ ದೇವ ದೂತರು ಕಾಣಿಸಿಕೊಂಡು ಸತ್ತವರೊಳಗೆ ಬದುಕಿರುವವನು ಯಾಕೆ ಹುಡುಕುತ್ತೀರಿ, ಆತನು ಸತ್ತಿಲ್ಲ, ಆತನು ಎದ್ದಿದ್ದಾನೆ. ಹಾಲೆಲೂಯ. ಈ ದಿನದಲ್ಲಿ ಆತನು ನಮ್ಮ ಮಧ್ಯದಲ್ಲಿ ಎದ್ದಿದ್ದಾನೆ. ಈ ದಿನದಲ್ಲಿ ಆತನು ನಮ್ಮ ಸಂಗಡ ವಾಸ ಮಾಡುತ್ತಿದ್ದಾನೆ. ಈ ದಿನದಲ್ಲಿ ಆತ ನಮ್ಮ ಮಧ್ಯದಲ್ಲಿ ಚಲಿಸುತ್ತಿದ್ದಾನೆ. ಚಲಿಸುವ ಆತ್ಮನಾಗಿ ಆತನು ಹಾದು ಬಂದಿದ್ದಾನೆ. ಪ್ರಿಯರೇ, ನಂಬುವಂತ ಪ್ರತಿಯೊಬ್ಬರಿಗೆ ಆತನು ರಕ್ಷಣೆ ಕೊಡುವುದಕ್ಕೋಸ್ಕರ, ನಮ್ಮ ಪಾಪಗಳನ್ನು ಹೊತ್ತಂತ ಕುರಿಯು ಆತ ನಮಗೋಸ್ಕರ ಆತನು ಎದ್ದಿದ್ದಾನೆ. ಹಾಲೆಲೂಯ. ಆ ನಂಬಿಕೆ ಮುಖಾಂತರ ನಾವು ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ, ಘನತೆಯನ್ನು ಸಲ್ಲಿಸೋಣ. ನಾವೆಲ್ಲರೂ ಆತನ ಸನ್ನಿಧಾನದಲ್ಲಿ ಎದ್ದು ನಿಂತುಕೊಳ್ಳೋಣ. ದೇವರಿಗೆ ನಾವು ಘನವನ್ನು ಸಲ್ಲಿಸುವಂತವರಾಗಿ ಕಾಣಲ್ಪಡೋಣ. ಆತನು ಉನ್ನತನು, ಮಹೋನ್ನತನಾಗಿದ್ದಾನೆ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದವನು ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಯಜಮಾನ, ಸಾವಗೆದವನು ನನ್ನ ಮದಲಿಂಗ. ಆಹಾ, ಇದು ಅತಿಶಯ ತಾನೇ, ಓ ಓ ಓ ಇದು ಸತ್ಯವೇ ತಾನೇ. ಆಹಾ, ಇದು ಅತಿಶಯ ತಾನೇ, ಓ ಓ ಓ ಇದು ಸತ್ಯವೇ ತಾನೇ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದವನು ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಯಜಮಾನ, ಸಾವಗೆದವನು ನನ್ನ ಮದಲಿಂಗ. ಕಂಡುಕೊಂಡೆ ಒಂದು ನಿಧಿಯ, ಪಡೆದುಕೊಂಡೆ ಒಂದು ಬೊಕ್ಕಸ. ಕಂಡುಕೊಂಡೆ ಒಂದು ನಿಧಿಯ, ಪಡೆದುಕೊಂಡೆ ಒಂದು ಬೊಕ್ಕಸ. ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ರಾಜ, ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ರಾಜ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದವನು ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಯಜಮಾನ, ಸಾವಗೆದವನು ನನ್ನ ಮದಲಿಂಗ.
ಸಂತೋಷವು ಸಮಾಧಾನವು ನನ್ನಲ್ಲಿ ಹುಟ್ಟುತ್ತಿದೆ. ಸಂತೋಷವು ಸಮಾಧಾನವು ನನ್ನಲ್ಲಿ ಹುಟ್ಟುತ್ತಿದೆ. ಮನ್ನಿಸಿದ ಭಯವನ್ನೆಲ್ಲ ನೀಗಿಸಿದ, ಪಾಪವೆಲ್ಲ ಮನ್ನಿಸಿದ, ಭಯವನ್ನೆಲ್ಲ ನೀಗಿಸಿದ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದವನು ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಯಜಮಾನ, ಸಾವಗೆದವನು ನನ್ನ ಮದಲಿಂಗ. ನನ್ನ ಹೆಸರು ಬರೆದಿರುವ ನನ್ನೇಸು ಪರಲೋಕದಿ, ನನ್ನ ಹೆಸರು ಬರೆದಿರುವ ನನ್ನೇಸು. ನನ್ ಬಾಳ ಕಾಲವೆಲ್ಲ ಯೇಸುವಾಗಿ ಜೀವಿಸುವೆ. ನನ್ ಬಾಳ ಕಾಲವೆಲ್ಲ ಯೇಸುವಾಗಿ ಜೀವಿಸುವೆ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದವನು ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಯಜಮಾನ, ಸಾವಗೆದವನು ನನ್ನ ಮದಲಿಂಗ. ಊರಿಗೆಲ್ಲ ಹೇಳುವೆನು, ಲೋಕವೆಲ್ಲ ಸಾರುವೆನು. ಊರಿಗೆಲ್ಲ ಹೇಳುವೆನು, ಲೋಕವೆಲ್ಲ ಸಾರುವೆನು. ಜೀವಿಸುವ ನನ್ನೇಸು ಶೀಘ್ರದಲ್ಲಿ ಬರಲಿರುವ. ಜೀವಿಸುವ ನನ್ನೇಸು ಶೀಘ್ರದಲ್ಲಿ ಬರಲಿರುವ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದವನು ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಯಜಮಾನ, ಸಾವಗೆದವನು ನನ್ನ ಮದಲಿಂಗ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದವನು ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಯಜಮಾನ, ಸಾವಗೆದವನು ನನ್ನ ಮದಲಿಂಗ. ಇದು ಅತಿಶಯ ತಾನೇ, ಓ ಇದು ಸತ್ಯವೇ ತಾನೇ. ಇದು ಅತಿಶಯ ತಾನೇ, ಓ ಇದು ಸತ್ಯವೇ ತಾನೇ. ಸರ್ವಶಕ್ತನು ನನ್ನ ಸ್ವಂತನ. ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ ಪ್ರಿಯರೇ. ಆತನು ಜೀವಂತವಾಗಿ ಎದ್ದಿದ್ದ, ನಮಗೋಸ್ಕರ ಆತನು ಎದ್ದಿದ್ದಾನೆ. ಪರಲೋಕದಲ್ಲಿ ನಮಗೊಂದು ಸ್ಥಳವನ್ನು ಸಿದ್ಧ ಮಾಡಬೇಕೆಂದು ಆತನು ಎದ್ದಿದ್ದಾನೆ. ನಮಗೆ ಜೀವವನ್ನು ಕೊಡಬೇಕೆಂದು ಆತನು ಎದ್ದಿದ್ದಾನೆ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದವನು ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಯಜಮಾನ, ಸಾವಗೆದವನು ನನ್ನ ಮದಲಿಂಗ. ಹಾಲೆಲೂಯ. ಎಷ್ಟು ಜನ ನಂಬ್ತೀರಾ ಆತನು ಈ ದಿನದಲ್ಲಿ ಜೀವಂತವಾಗಿದ್ದಾನೆ ಎಂದು? ಹಾಲೆಲೂಯ. ಆತನು ಯಾವುದಕ್ಕೋಸ್ಕರ ಜೀವಂತವಾಗಿದ್ದಾನೆ? ನಮಗೆ ಬಿಡುಗಡೆ ಕೊಡುವುದಕ್ಕೋಸ್ಕರ, ನಮ್ಮ ಬಲಹೀನತೆಗಳನ್ನು ಆತನು ತೆಗೆದುಹಾಕುವುದಕ್ಕೋಸ್ಕರ, ಪರಲೋಕದಲ್ಲಿ ನಮಗೊಂದು ಸ್ಥಳವನ್ನು ಸಿದ್ಧ ಮಾಡುವುದಕ್ಕೋಸ್ಕರ, ತಂದೆಯ ಬಳಿಯಲ್ಲಿ ಆತನು ವಿಜ್ಞಾಪನೆ ಮಾಡುವುದಕ್ಕೋಸ್ಕರ, ನಮಗೋಸ್ಕರ ಬಲವನ್ನು ಕೊಡುವುದಕ್ಕೋಸ್ಕರ, ನಮಗೆ ಜಯವನ್ನು ಕೊಡುವುದಕ್ಕೋಸ್ಕರ ಆತನು ಜೀವಂತವಾಗಿ ದಿನದಲ್ಲಿ ಎದ್ದಿದ್ದಾನೆ. ಹಾಲೆಲೂಯ. ನಂಬುವಂತ ಪ್ರತಿಯೊಬ್ಬರಿಗೂ ಆತನು ಬಿಡುಗಡೆ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ಪುನರುತ್ಥಾನದ ದಿನದಲ್ಲಿ ನೀವು ಕಷ್ಟಗಳಿಂದ ಇರಬಹುದು, ವೇದನೆಗಳಿಂದ ಇರಬಹುದು, ವ್ಯಾಧಿಗಳಿಂದ ಇರಬಹುದು, ಆದರೆ ಪುನರುತ್ಥಾನ ಹೊಂದಿರುವಂತ ಯೇಸು ನಿಮಗೋಸ್ಕರ ಶಿಲುಬೆಯಲ್ಲಿ ಎಲ್ಲವನ್ನು ಒತ್ತಿದಾತನಾಗಿದ್ದಾನೆ. ಹಾಲೆಲೂಯ. ಆತ ನಿಮಗೆ ಬಿಡುಗಡೆ ಕೊಡಲು ಆತನು ಶಕ್ತನಾಗಿದ್ದಾನೆ. ನಮ್ಮ ಮಧ್ಯದಲ್ಲಿ ಆತನು ಆದು ಬಂದಿದ್ದಾನೆ. ಪ್ರಿಯರೇ, ಕೇಳಿಕೊಳ್ಳುವವನಿಗೆ ಎಲ್ಲವೂ ಕೊಡಲ್ಪಡುವುದು ಅಂತ ಹೇಳುವ ದೇವರ ವಾಕ್ಯದ ಪ್ರಕಾರ ನಾವು ಕೇಳುವಂತ ಸಮಯದಲ್ಲಿ ಆತನು ಬಿಡುಗಡೆ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ, ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ದೇವಕುಮಾರನೇ, ನಿಮಗೆ ಸ್ತೋತ್ರ ಸ್ವಾಮಿ. ಪ್ರಾಣವ ಕೊಟ್ಟವನೇ, ನನಗಾಗಿ ಮರಣ ಬಗೆ
ಪ್ರಾಣವ ಕೊಟ್ಟವನೇ, ನನಗಾಗಿ ಮರಣವ ಗೆದ್ದವನೇ, ನನ್ನನ್ನು ನಡೆಸಲು ಬಂದವನೇ, ನನ್ನನ್ನು ಸಂಧಿಸಲು ಬರುವವನೇ, ನನ್ನನ್ನು ನಡೆಸಲು ಬಂದವನೇ, ನನ್ನನ್ನು ಸಂಧಿಸಲು ಬರುವವನೇ. ಯೇಸು ಸಾಕು ಸಾಕು ಸಾಕು, ನನಗೆ ಸಾಕು ಸಾಕು ಸಾಕು, ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ನನ್ನೊಂದಿಗಿರುವ ಯೇಸು ಸಾಕೆ ನನಗೆ. ಸೈತಾನ ಶೋಧನೆ ಹೆಚ್ಚಿದರು, ನಿರಾಶೆ ಹೊಂದದೆ ಮುಂದೆ ಹೋಗಲು. ಸೈತಾನ ಶೋಧನೆ ಹೆಚ್ಚಿದರು, ನಿರಾಶೆ ಹೊಂದದೆ ಮುಂದೆ ಹೋಗುವೆ. ಲೋಕದ ಆಸೆಯು ಎದ್ದು ನಿಂತರು, ಜಯವನ್ನು ಹೊಂದುತ್ತಾ ಮುಂದೆ ಹೋಗುವೆ. ಲೋಕದ ಆಸೆಯು ಎದ್ದು ನಿಂತರು, ಜಯವನ್ನು ಹೊಂದುತ್ತಾ ಮುಂದೆ ಹೋಗುವೆ. ಯೇಸು ಸಾಕು ಸಾಕು ಸಾಕು, ನನಗೆ ಸಾಕು ಸಾಕು ಸಾಕು, ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ನನ್ನೊಂದಿಗಿರುವ ಯೇಸು ಸಾಕೆ ನನಗೆ. ಮನುಷ್ಯರೆಲ್ಲರೂ ಕೈ ಬಿಟ್ಟರು, ಶರೀರ ನಶಿಸಿ ಹೋಗುತ್ತಿದ್ದರು. ಮನುಷ್ಯರೆಲ್ಲರೂ ಕೈ ಬಿಟ್ಟರು, ಶರೀರ ನಶಿಸಿ ಹೋಗುತ್ತಿದ್ದರು. ಐಶ್ವರ್ಯವೆಲ್ಲ ಅಳಿದೋದರು, ಯೋಗ್ಯತೆ ಇಲ್ಲವೆಂದು ತಳ್ಳಿಬಿಟ್ಟರು. ಐಶ್ವರ್ಯವೆಲ್ಲ ಅಳಿದೋದರು, ಯೋಗ್ಯತೆ ಇಲ್ಲವೆಂದು ತಳ್ಳಿಬಿಟ್ಟರು. ಯೇಸು ಸಾಕು ಸಾಕು ಸಾಕು, ನನಗೆ ಸಾಕು ಸಾಕು ಸಾಕು, ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ನನ್ನೊಂದಿಗಿರುವ ಯೇಸು ಸಾಕೆ ನನಗೆ. ಯೇಸು ಸಾಕು ಸಾಕು ಸಾಕು, ನನಗೆ ಸಾಕು ಸಾಕು ಸಾಕು, ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ನನ್ನೊಂದಿಗಿರುವ ಯೇಸು ಸಾಕೆ ನನಗೆ. ನನಗಾಗಿ ಪ್ರಾಣವ ಕೊಟ್ಟವನೇ, ನನಗಾಗಿ ಮರಣವ ಗೆದ್ದವನೇ, ನನಗಾಗಿ ಪ್ರಾಣವ ಕೊಟ್ಟವನೇ, ನನಗಾಗಿ ಮರಣವ ಗೆದ್ದವನೇ, ನನ್ನನ್ನು ನಡೆಸಲು ಬಂದವನೇ, ನನ್ನನ್ನು ಸಂಧಿಸಲು ಬರುವವನೇ, ನನ್ನನ್ನು ನಡೆಸಲು ಬಂದವನೇ, ನನ್ನನ್ನು ನಡೆಸಲು ಬರುವವನೇ. ಯೇಸು ಸಾಕು ಸಾಕು ಸಾಕು, ನನಗೆ ಸಾಕು ಸಾಕು ಸಾಕು, ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ನನ್ನೊಂದಿಗಿರುವ ಯೇಸು ಸಾಕೆ ನನಗೆ. ಹೌದು ಪ್ರಿಯರೇ, ಆತ ನಮಗೋಸ್ಕರ ಮರಣವನ್ನು ಹೊಂದಿದನು, ಆತ ನಮಗೋಸ್ಕರ ಜೀವಂತವಾಗಿ ಎದ್ದಿದ್ದಾನೆ. ನಮಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟಂತ ದೇವನಾಗಿದ್ದಾನೆ. ತನಗೆ ಏನನ್ನು ಇಟ್ಟುಕೊಳ್ಳದೆ ಎಲ್ಲವೂ ನಮಗೋಸ್ಕರ ಕೊಟ್ಟು ಬಿಟ್ಟಿರುವಂತ ದೇವನಾಗಿದ್ದಾನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ಕೂತುಕೊಳ್ಳೋಣ. Now we will sing an English song and worship the Lord and praise His mighty name. God is fighting for us. God is on our side. He has overcome. Yes, He has overcome. We will not be shaken. We will not be moved. Jesus, you are here. God is fighting for us. God is on our side. He has overcome. Yes, He has overcome.
be moved. Jesus, you are here. Carrying our burdens, carrying our shame. He has overcome, yes, He has overcome. We will not be shaken, we will not be moved. Jesus, you are here. I will live, I will not die. The resurrection power of Christ alive in me, and I am free in Jesus' name. I will live, I will not die. The resurrection power of Christ alive in me, and I am free in Jesus' name. Carrying our burdens, carrying our shame. He has overcome, yes, He has overcome. We will not be shaken, we will not be moved. Jesus, you are here. I will live, I will not die. I will declare and lift you high. Christ lives, and I am here in Jesus' name. I will live, I will not die. I will declare and lift you high. Christ lives, and I am here in Jesus' name. God is fighting for us, pushing back the darkness, lighting up the kingdom that cannot be shaken. In the name of Jesus, enemies defeated, and we will shout it out, shout it out. And we will shout it out, shout it out. God is fighting for us, pushing back the darkness, lighting up the kingdom that cannot be shaken. In the name of Jesus, enemies defeated, and we will shout it out, shout it out. And we will shout it out, shout it out. Hallelujah. ಎಲ್ಲ ಘನವು ಮಹಿಮೆಯು ಕರ್ತನೊಬ್ಬನಿಗೆ. ಹಾಲೆಲೂಯ. ಆತನು ಪುನರುತ್ಥಾನವಾಗಿ ನಮ್ಮ ಮಧ್ಯದಲ್ಲಿ ಜೀವಿಸುವಾತನಾಗಿದ್ದಾನೆ. ಹಾಲೆಲೂಯ. ಆ ನಂಬಿಕೆ ಮುಖಾಂತರ ನಾವು ಸಂದೇಶಕ್ಕೋಸ್ಕರ ನಾವು ಹಾದು ಹೋಗೋಣ. ಸಭೆಯ ಚಟುವಟಿಕೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ. ನಮ್ಮ ಅನುದಿನದ ಆರಾಧನೆಯನ್ನು ಸಭೆಯಲ್ಲಿ ಶನಿವಾರ ಸಂಜೆ 6:30ಯಿಂದ 7:30ವರೆಗೂ ಇರುತ್ತದೆ. ದಯಮಾಡಿ ಆಯಾ ದಿನದಲ್ಲಿ ಹೆಸರು ಕೊಟ್ಟಿರುವಂಥವರು ನೀವು ಅದರಲ್ಲಿ ಭಾಗವಹಿಸಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಭಾನುವಾರ ಆರಾಧನೆ ಕನ್ನಡ ಮತ್ತು ತೆಲುಗು ಬೆಳಗಿನ ಜಾವ 6:30ಯಿಂದ 7:30ವರೆಗೂ ಇರುತ್ತದೆ. ಎರಡನೇ ಆರಾಧನೆ ಇಂಗ್ಲಿಷ್ ಮತ್ತು ಕನ್ನಡ 8:00ವರೆಗೆ ಪ್ರಾರಂಭವಾಗುತ್ತದೆ. 8:30ಯಿಂದ 9:45ವರೆಗೂ ಇರುತ್ತದೆ. ಹಾಗೆ ಮೂರನೇ ಆರಾಧನೆ ಭಾನುವಾರ ದಿನದಲ್ಲಿ ತಮಿಳ್ ಮತ್ತು ಕನ್ನಡ 10:00ವರೆಯಿಂದ 11:45ವರೆಗೂ ಈ ಒಂದು ಆರಾಧನೆಗಳಿರುತ್ತದೆ. ದಯಮಾಡಿ ಈ ಒಂದು ಆರಾಧನೆಗಳಲ್ಲಿ ಭಾಗವಹಿಸುವಂಥವರು ನೀವು ಒಂದು ಆರಾಧನೆಗಳಲ್ಲಿ ಭಾಗವಹಿಸಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ಯಾಕೆಂದರೆ ಕೋವಿಡ್ ಇರುವುದರ ನಿಮಿತ್ತವಾಗಿ ನಮ್ಮ ಸಭೆಯಲ್ಲಿ ಮತ್ತೆ ಈ ಒಂದು ಆರಾಧನೆಗಳು ಆ ಸ್ಥಳದಲ್ಲಿ ಇರುತ್ತದೆ. ದಯಮಾಡಿ ಸಮಯ ವ್ಯತ್ಯಾಸವಾಗಿರುತ್ತದೆ. ಸಮಯವನ್ನು ದಯಮಾಡಿ ಎರಡನೇ ಆರಾಧನೆಗೆ ಬರುವಂಥವರು, ಮೂರನೇ ಆರಾಧನೆಗೆ ಬರುವಂಥವರು ದಯಮಾಡಿ ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ನೀವು ಆರಾಧನೆಯಲ್ಲಿ ಬಂದು ಭಾಗವಹಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಮ್ಮ ಸಭೆಯ ಕೋರ್ಟ್ ಕೇಸ್ ಬರುವಂಥ ಮಂಗಳವಾರ 6ನೇ ತಾರೀಕು ಇರುತ್ತದೆ. ದಯಮಾಡಿ ನಮ್ಮ ಸಭೆಯಲ್ಲೂ ಕೂಡ 10:30ರಿಂದ 12 ಗಂಟೆವರೆಗೂ ನಮ್ಮ ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ ಇರುತ್ತದೆ. ಆದ್ದರಿಂದ ಈ ಕೋರ್ಟ್ ಕೇಸಿನಲ್ಲಿ ಇರುವಂಥ ಈ ಒಂದು ಕಾರ್ಯಕ್ಕೋಸ್ಕರ ನಮ್ಮ ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ. ದಯಮಾಡಿ ಇದರಲ್ಲಿ ನೀವು ಭಾಗವಹಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಈ ಒಂದು ಸಮಯದಲ್ಲಿ ದೇವರ ಸಂದೇಶಕ್ಕಾಗಿ ನಮ್ಮದಂಥ ಪಾಸ್ಟರ್ ಆನಂದ್ ಅವರು ಬಂದು ಪ್ರಾರ್ಥನೆ ಮಾಡ್ತಾರೆ. ಮಹಾಪರಿಶುದ್ಧನಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನಾದ ದೇವರೇ, ಬೆಳಗಿನ ಜಾವದಲ್ಲಿ ಕರ್ತನೆ ಸ್ವಾಮಿ ಅಪ್ಪ ಈ ದಿನವನ್ನು ನೀವು ಕೂಡಿಸಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಮಾಡ್ತೇವೆ ಅಪ್ಪ. ಈ ದಿನದಲ್ಲಿ ಕರ್ತನೆ ಸ್ವಾಮಿ ನಮಗಾಗಿ ನೀವು ಜೀವಂತವಾಗಿ ಎದ್ದಿದ್ದ ದಿನವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಕರ್ತನೆ ಸ್ವಾಮಿ ನಮ್ಮ ಸಂಗಡ ನೀನು ಮಾತನಾಡಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ ದೇವರ. ದಾಸರುಗಳ ಮೇಲಪ್ಪ ನೀನು ಪರಿಶುದ್ಧಾತ್ಮನ ಬಲ ಪುನರುತ್ಥಾನದ ಶಕ್ತಿ ಇಳಿದು ಬರಲಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ತಡೆಗಳೆಲ್ಲವನ್ನ ಯೇಸು ಕ್ರಿಸ್ತನ ನಾಮದಲ್ಲಿ
ನೀಗಿಸಿ ಸ್ವಾಮಿ. ಪ್ರತಿಯೊಂದು ಹೃದಯಗಳನ್ನು ಕರ್ತನೆ ಸ್ವಾಮಿ ನೀನು ತೆರೆಯ ಮಾಡಬೇಕಾಗಿ ನಾನು ಬೇಡಿಕೊಳ್ಳುತ್ತೀನಿ ಸ್ವಾಮಿ. ಎಲ್ಲವೂ ಕರ್ತನೆ ಸ್ವಾಮಿ ರಕ್ಷಕನು ಒಡೆಯನಾಗಿರುವಂಥ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೀವಿ ಪರಲೋಕ ತಂದೆಯೇ. Resurrection happiness to everyone. God bless you. ದೇವರು ನಿಮ್ಮನ್ನು ಎಲ್ಲರನ್ನು ಆಶೀರ್ವದಿಸಲಿ. And today we are gathered here to celebrate the resurrection of our Lord and Savior Jesus Christ. ನಾವೆಲ್ಲರೂ ಈ ದಿನದಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನದ ದಿನವನ್ನು ಆಚರಿಸುವುದಕ್ಕಾಗಿ ನೆರೆದು ಬಂದಿದ್ದೇವೆ. Hallelujah. 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 And Jesus lives today. ಯೇಸು ಕ್ರಿಸ್ತನು ಇಂದಿಗೂ ಜೀವಿಸುತ್ತಾ ಇದ್ದಾನೆ. எழுந்தார் என்ற தோனி எங்கும் கேட்குதே, எழுந்தார் என்ற தோனி எங்கும் கேட்குதே, எங்கும் கேட்குதே, பயத்தை எங்கோ நீக்குதே, எழுந்தார் என்ற தோனி எங்கும் கேட்குதே, யூதராஜ சிங்கம் உயிர்த்தெழுந்தார், யூதராஜ சிங்கம் உயிர்த்தெழுந்தார், உயிர்த்தெழுந்தார், நரகை ஜெயித்தெழுந்தார், யூதராஜசிங்கம் உயிர்த்தெழுந்தார், மரணத்தின் கட்டுகள் நெறிப்பட்டன, மரணத்தின் கட்டுகள் நெறிப்பட்டன, நெறிப்பட்டன, முறிந்து நெறிப்பட்டன, யூத ராஜசிங்கம் உயிர்த்தெழுந்தார், பாவத்திற்கென்றொரு தரம் மரித்தார், பாவத்திற்கென்றொரு தரம் மரித்தார், ஒரு தரம் மரித்தார், ஒரே தரம் மரித்தார், யூத ராஜசிங்கம் உயிர்த்தெழுந்தார், மரித்த கிறிஸ்து இனி மரிப்பதில்லை, மரித்த கிறிஸ்து இனி மரிப்பதில்லை, மரிப்பதில்லை, இனி மரிப்பதில்லை, மரித்த கிறிஸ்து இனி மரிப்பதில்லை. Hallelujah. Hallelujah. Our Lord and Savior once died, but He is not going to die again because He has resurrected. ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಒಂದು ಬಾರಿ ಸತ್ತನು, ಮತ್ತೊಂದು ಬಾರಿ ಆತನು ಸಾಯುವುದಿಲ್ಲ, ಯಾಕೆಂದರೆ ಆತನು ಪುನರುತ್ಥಾನ ಹೊಂದಿದ್ದಾನೆ. Hallelujah. Hallelujah. In Ireland, a place called Lurgan, in Ireland, there is a cemetery with an inscription. ಐರ್ಲೆಂಡ್ ಭಾಗದಲ್ಲಿ ಲರ್ಗನ್ ಎನ್ನುವಂತ ಒಂದು ಪಟ್ಟಣದಲ್ಲಿ ಒಂದು ಸಮಾಧಿಯ ಕಲ್ಲು ಕಾಣಲ್ಪಟ್ಟಿತು. And that inscription says, I have a picture with me, it's there, you can go into the Google and also search. The inscription says, lived once, buried twice. ಅದರ ಮೇಲೆ ಆ ಕಲ್ಲಿನ ಮೇಲೆ ಬರೆದಿದ್ದಂಥ ಬರಹವು ಈ ರೀತಿಯಾಗಿ ಹೇಳುತ್ತದೆ, ಒಂದು ಬಾರಿ ಜೀವಿಸಿ ಎರಡು ಬಾರಿ ಸಮಾಧಿ ಮಾಡಲ್ಪಟ್ಟರು ಎಂಬುದಾಗಿ. Once lived, ಒಂದು ಬಾರಿ ಜೀವಿಸಿ buried twice. ಸಮಾಧಿ ಮಾಡಲ್ಪಟ್ಟಿದ್ದು ಎರಡು ಬಾರಿ. You may wonder why she was buried twice. ಯಾಕೆ ಅವರು ಎರಡು ಬಾರಿ ಸಮಾಧಿ ಮಾಡಲ್ಪಟ್ಟರು ಎಂಬುದಾಗಿ ನೀವು ಕೇಳಬಹುದು. Dr. John McCall's wife, Marjorie, her name is Marjorie, she fell sick and died in 18th century. 18ನೇ ಶತಮಾನದಲ್ಲಿ ಡಾಕ್ಟರ್ ಜಾನ್ ಮ್ಯಾಕಾಲ್ ಎನ್ನುವಂಥ ಡಾಕ್ಟರ್ ವೈದ್ಯರ ಹೆಂಡತಿ ಮಾರ್ಜೋರಿ ಎನ್ನುವಂಥವರು ಅವರು ಜ್ವರದಿಂದ ಕಾಯಿಲೆಯಿಂದ ನಿಧನವಾದರು. And being rich people, she was wearing
a costly ring, golden ring with all diamonds and all that. ಆಕೆಯು ಬಹಳ ಶ್ರೀಮಂತರಾಗಿದ್ದರಿಂದ ಅವರು ಕೈಗೆ ಹಾಕಿಕೊಂಡಿರುವಂಥ ಉಂಗುರವು ಬಹಳ ಬೆಲೆ ಬಾಳುವಂಥದ್ದಾಗಿತ್ತು. ಒಳ್ಳೆಯ ಅನೇಕ ಕಲ್ಲುಗಳಿಂದ ಅದು ಶೋಭಿತವಾಗಿತ್ತು. So when she died, they started removing her ring, but because her finger was swollen, they could not remove it. However much they tried, it could not come out. ಆಕೆಯು ಸತ್ತ ನಂತರ ಆ ಉಂಗುರವನ್ನು ಬಿಚ್ಚಬೇಕೆಂಬುದಾಗಿ ಅವರು ಎಷ್ಟೋ ಪ್ರಯತ್ನ ಮಾಡಿದರು, ಆದರೆ ಅದು ಸಾಧ್ಯವಾಗಲಿಲ್ಲ. ಯಾಕೆಂದರೆ ಆಕೆಯ ಬೆರಳು ಊತ ಬಂದಿತ್ತು. And she died, out of this viral fever, like the pandemic now. COVID is there now. Like that, she died in such a fever. So they did not want to further touch her body. So they left the body as it is into the coffin with the ring and buried her in the graveyard. ಆ ದಿನಗಳಲ್ಲಿ ಈಗ ನಮಗೆ ಕಾಣಲ್ಪಡುವಂಥ ರೀತಿಯಲ್ಲಿ COVID-19 ಯಾವ ರೀತಿಯಾಗಿ ಅನೇಕರನ್ನು ಬಾಧಿಸುತ್ತಾ ಇದೆ, ಆ ಕಾಲದಲ್ಲಿಯೂ ಅದೇ ರೀತಿಯಾದಂಥ ಯಾವುದೋ ಜ್ವರವಿತ್ತು. ಆದ್ದರಿಂದ ಆಕೆಯು ನಿಧನರಾಗಿದ್ದರಿಂದ ಆ ಬೆರಳಿನಲ್ಲಿರುವಂಥ ಉಂಗುರವನ್ನು ತೆಗೆಯಲು ಪ್ರಯತ್ನಿಸಿದರು. ಆದರೆ ಆಗದೇ ಇದ್ದಿದ್ದರಿಂದ ಅವರು ಇನ್ನೂ ಹೆಚ್ಚು ಪ್ರಯತ್ನ ಪಡದೆ ಮತ್ತೆ ಆ ಸ್ತ್ರೀಯನ್ನು ಅದೇ ಪೆಟ್ಟಿಗೆಯಲ್ಲಿ ಹಾಕಿ ಆಕೆಯನ್ನು ಆ ಉಂಗುರದ ಸಮೇತವಾಗಿ ಸಮಾಧಿ ಮಾಡಿದರು. So this news went around, saying that she was buried with a costly ring. ಆಕೆಯು ಈ ಬೆಲೆ ಬಾಳುವಂತ ಉಂಗುರದಿಂದ ಆಕೆಯನ್ನು ಸಮಾಧಿ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಈ ಸುದ್ದಿ ಹರಡಿಬಿಟ್ಟಿತ್ತು. Those days there were grave robbers. ಆಗಿನ ಕಾಲದಲ್ಲಿ ಸಮಾಧಿಯಲ್ಲಿ ಕೊಳ್ಳೆ ಹೊಡೆಯುವಂತ ಕಳ್ಳರಿದ್ರು. So they came to know that here is a dead body with a ring, costly ring. So they decided to dig out and remove the ring. ಇದನ್ನು ಕೇಳಿಸಿಕೊಂಡಂತ ಆ ಕಳ್ಳರು ಹೇಗಾದ್ರೂ ಮಾಡಿ ಈ ಉಂಗುರ ಬೆಲೆ ಬಾಳುವಂಥದ್ದಾಗಿದೆ, ಇದನ್ನು ನಾವು ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಅವರು ಹೋಗ್ಬಿಟ್ಟು ಆ ಸಮಾಧಿಯನ್ನು ಅಗೆದು ತೆಗೆಯಬೇಕು ಎಂಬುದಾಗಿ ತಿಳಿದರು. So the next day, when nobody there, in the night they started digging out and pulled the coffin out, and they saw what they wanted, the ring in her finger. ಅವರು ಹೋಗಿ ರಾತ್ರಿಯ ವೇಳೆಯಲ್ಲಿ ಯಾರು ಇಲ್ಲದೆ ಇರುವಾಗ ಆ ಸಮಾಧಿಯನ್ನು ಅಗೆದು ತೆಗೆದು ಪೆಟ್ಟಿಗೆಯನ್ನು ತೆರೆದು ನೋಡಿದ್ರೆ ಅವ್ರಿಗೆ ಬೇಕಾಗಿರುವಂತ ಆ ಬೆಲೆ ಬಾಳುವಂತ ಉಂಗುರ ಆಕೆಯ ಬೆರಳಿನಲ್ಲಿತ್ತು. So they started pulling the ring out of her finger. ಆಗ ಅವರ ಬೆರಳಿನಿಂದ ಉಂಗುರವನ್ನು ಅದನ್ನು ಬಿಚ್ಚಲು ಪ್ರಯತ್ನಿಸಿದರು. But the ring could not be removed. ಆದರೆ ಆ ಉಂಗುರ ಬಿಚ್ಚುವುದಕ್ಕೆ ಆಗಲಿಲ್ಲ. So because totally the body was totally swollen, so how much they tried with all their force, the ring could not come out of the finger. ಆಕೆಯ ಬೆರಳು ಬಹಳವಾಗಿ ಊತ ಇದ್ದಿದ್ದರಿಂದ ಎಷ್ಟೇ ಪ್ರಯತ್ನ ಪಟ್ಟರು ಆ ಉಂಗುರವನ್ನು ಬಿಚ್ಚೋದಕ್ಕೆ ಆಗ್ತಾ ಇರಲಿಲ್ಲ. So they decided to cut her finger out from the body. ಆಗ ಅವ್ರು ಏನ್ ಮಾಡಿದ್ರು, ಆ ದೇಹದಲ್ಲಿರುವಂತ ಆ ಬೆರಳನ್ನು ಕತ್ತರಿಸಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ರು. This is not a story I am telling you, this is an history, it is there, happened. ಇದು ನಾನು ಏನೋ ಕತೆ ಎಂದು ಹೇಳ್ತಾ ಇಲ್ಲ, ಇದು ನಡೆದಿರುವಂತ ಘಟನೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಾ ಇದ್ದೇನೆ. Even today the cemetery is there with these inscriptions, once lived and twice buried. ಈಗಲೂ ಸಹ ಸಮಾಧಿಯ ಮೇಲೆ ಈ ಕಲ್ಲಿದೆ, ಒಂದು ಬಾರಿ ಜೀವಿಸಿ 2 ಬಾರಿ ಸಮಾಧಿ ಮಾಡಲ್ಪಟ್ಟರು ಎನ್ನುವಂತ ಬರಹದೊಂದಿಗೆ. So they started cutting her finger with a knife. As they were cutting, suddenly there is a shock. This dead body suddenly breathed and came to life, and suddenly she stood up. ಅವರು ಆ ಬೆರಳನ್ನು ಕತ್ತರಿಸುವಂತ ಸಮಯದಲ್ಲಿ ತಕ್ಷಣ ಅವರಿಗೆಲ್ಲರಿಗೂ ಆಶ್ಚರ್ಯವಾಗುವಂತೆ ಆ ಹೆಣವು ಎದ್ದು
ಕುಳಿತುಕೊಂಡಿರುವುದನ್ನು ಅವರು ನೋಡಿದ್ರು. Then she came back to life again. On seeing her in that condition, these robbers left everything, they ran away. ಆಕೆಯು ಎದ್ದು ಆ ರೀತಿ ಕುತ್ಕೊಂಡಿದ್ದನ್ನು ನೋಡಿದ ತಕ್ಷಣ ಆಕೆ ಏನೋ ಜೀವಂತವಾಗಿ ಬಂದ್ಬಿಟ್ರು. ಆದ್ರೆ ಈ ಕಳ್ಳರು ಅದನ್ನು ನೋಡಿ ಭಯಪಟ್ಟು ಅವರು ಎಲ್ಲವನ್ನು ಅಲ್ಲೇ ಬಿಟ್ಟು ಓಡಿ ಹೋದ್ರು. So after some times, she got up. She went to her home, to her house, ಕೆಲವು ಸಮಯದ ನಂತರ ಆಕೆ ಎದ್ದು with the same, burial dress. ಆಕೆಯು ಎದ್ದು ಹೊರಗೆ ಬಂದು ತನ್ನ ಮನೆಗೆ ಹೋಗಬೇಕೆಂಬುದಾಗಿ ಆಕೆಯನ್ನು ಸಮಾಧಿ ಮಾಡಿದಂತ ಅದೇ ವಸ್ತ್ರದೊಂದಿಗೆ ಎದ್ದು ಮನೆಗೆ ಬರ್ತಾರೆ. In the house, her husband was having a party with all the people enjoying, because once for all her nasty wife dead and gone. So he was having a party enjoying the day. ಆಕೆಯು ಮನೆಯಲ್ಲಿ ಬಂದು ನೋಡುವಂತ ಸಮಯದಲ್ಲಿ ಗಂಡನು ಎಲ್ಲ ತನ್ನ ಹೆಂಡತಿ ಇನ್ನೇನು ಸತ್ತು ಹೋದ್ಲು, ಒಂದು ಪೀಡೆ ತೊಲಗಿತು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡಿದ್ರು, ಚೆನ್ನಾಗಿ ಸಂತೋಷವಾಗಿ ಒಂದು ಪಾರ್ಟಿಯನ್ನು ಔತಣವನ್ನು ಏರ್ಪಡಿಸಿಕೊಂಡು ಸಂತೋಷವಾಗಿದ್ರು. I don't think our people are like that, correct? I think our ladies will not accept that their husbands are like that. ನಮ್ಮ ಹೆಣ್ಮಕ್ಳು ಅವರ ಗಂಡಂದಿರು ಆ ರೀತಿ ಅಂತ ಅವ್ರು ಒಪ್ಕೊಳ್ಳೋದಿಲ್ಲ. So this man was a different man. He was enjoying the absence of his wife. So dead and gone. Oh God, thank you. So let me enjoy the day. ಇನ್ನೇನು ನನ್ನ ಹೆಂಡತಿ ಸತ್ತು ಹೋದಳು ದೇವ್ರೆ ಸ್ತೋತ್ರ ಎಂಬುದಾಗಿ ಹೇಳಿ ನಾನು ಸಂತೋಷವಾಗಿರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಪಾರ್ಟಿ ಮಾಡ್ತಾ ಇದ್ರು. So she tapped the door. ಆಕೆ ಬಂದು ಮನೆ ಬಾಗಿಲನ್ನ ಬಡಿದ್ರು. So this fellow came out and opened the door. ಗಂಡ ಬಂದು ಮನೆ ಬಾಗಿಲು ತೆಗೆದ್ರು. To his shock, here is her wife in a funeral dress, alive and standing before him. ಆತನು ಬಾಗಿಲನ್ನು ತೆರೆದ ತಕ್ಷಣ ಅಲ್ಲಿ ಸಮಾಧಿ ಮಾಡಿ ಬಂದಂತ ಹೆಂಡತಿ ಅದೇ ಸಮಾಧಿಯ ವಸ್ತ್ರವನ್ನು ಹಾಕಿಕೊಂಡು ತನ್ನ ಮುಂದೆ ಜೀವಂತವಾಗಿ ಬಂದು ನಿಂತಿರುವುದು ನೋಡಿ ಅವ್ರಿಗೆ ಬಹಳ ಆಶ್ಚರ್ಯವಾಯಿತು. He could not withstand the shock. He dropped and died on the spot. ಆ ಒಂದು ದೊಡ್ಡ ಶಾಕ್ಗೆ ಅವ್ರು ಏನ್ ಮಾಡಿದ್ರು, ಅದೇ ಸ್ಥಳದಲ್ಲಿ ಬಿದ್ದು ಪ್ರಾಣ ಬಿಟ್ರು. So he was taken and buried in the same burial ground. ಆ ಒಂದು ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗಿ ಈಕೆ ಹೊರಗೆ ಬಂದಂತ ಅದೇ ಸಮಾಧಿಯಲ್ಲಿ ಸಮಾಧಿ ಮಾಡಿದ್ರು. So she lived after so many years and died. ಆಕೆಯು ಕೆಲವು ವರ್ಷಗಳ ನಂತರ ಸತ್ತರು. And she was buried. ಆಕೆಯನ್ನು ಸಮಾಧಿ ಮಾಡಿದ್ರು. In that tomb only they written, once lived and buried twice. ಆ ಒಂದು ಸಮಾಧಿಯ ಕಲ್ಲಿನ ಮೇಲೆಯೇ ಒಂದು ಬಾರಿ ಜೀವಿಸಿ 2 ಬಾರಿ ಸಮಾಧಿ ಮಾಡಲ್ಪಟ್ಟರು ಎಂಬುದಾಗಿ ಬರೆಯಲ್ಪಟ್ಟಿದೆ. One living, 2 burial. ಒಂದು ಜೀವಿತ 2 ಬಾರಿ ಸಮಾಧಿ. But our Lord Jesus Christ, ಆದರೆ ನಮ್ಮ ಯೇಸು ಕ್ರಿಸ್ತನು 1 burial and 2 living. ಒಂದೇ ಬಾರಿ ಸಮಾಧಿಯು ಆದರೆ 2 ಬಾರಿ ಜೀವಿತ. Say hallelujah. ಹಲ್ಲೆಲೂಯಾ. He lived, buried and is living today. ಆತನು ಜೀವಿಸಿದನು, ಸಮಾಧಿ ಮಾಡಲ್ಪಟ್ಟನು ಮತ್ತು ಇಂದಿಗೂ ಜೀವಿಸುತ್ತಾ ಇದ್ದಾನೆ. Again there is no burial for him. ಮತ್ತೆ ಆತನಿಗೆ ಸಮಾಧಿ ಇಲ್ಲ. He has risen. ಆತನು ಜೀವಿತನಾಗಿ ಎದ್ದಿದ್ದಾನೆ. Romans chapter 14 verse 9 says, Jesus Christ died and rose again that he might be Lord of both. Rome 14. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯಾಕಂದರೆ ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತು ಜೀವಿತನಾದನು. Yes, our Lord is no more in the burial ground. He is not in the coffin, my dear friends. He is alive today. ಪ್ರೀತಿಯುಳ್ಳ ಸ್ನೇಹಿತರೆ, ನಮ್ಮ ದೇವರು ಈ ದಿನದಲ್ಲಿ ಆತನು ಸಮಾಧಿಯ ಒಳಗೆ ಇಲ್ಲ, ಆತನು ಪುನರುತ್ಥಾನ ಹೊಂದಿದ್ದಾನೆ. Even today many of the people
Why? Including the Christians, do not believe this resurrection. ಈ ದಿನದಲ್ಲಿಯೂ ಅನೇಕ ಕ್ರೈಸ್ತರು ಸಹ ಈ ಒಂದು ಪುನರುತ್ಥಾನವನ್ನು ನಂಬುವುದಿಲ್ಲ. Mark chapter 16 verse 11 says, Mark ಬರೆದ ಸುವಾರ್ತೆ 16 verse 11 says, I read it out for you. After Jesus had risen early on the first day of the week, he appeared first to Mary Magdalene, from whom he had driven out 7 demons. She went and told those who had been with Jesus and who now were grieving and crying when they heard that he was alive and he had been seen by her. They refused to believe Mary. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 9ನೇ ವಾಕ್ಯದಿಂದ ಹೇಳಲ್ಪಟ್ಟಿದೆ. ವಾರದ ಮೊದಲನೆಯ ದಿನ ಬೆಳಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು. ಆಕೆಗೆ 7 ದೆವ್ವಗಳನ್ನು ಬಿಡಿಸಿದ್ದನು. ಆಕೆ ಹೋಗಿ ಆತನು ಕಾಣಿಸಿಕೊಂಡದ್ದನ್ನು ಮುಂಚೆ ಆತನ ಜೊತೆಯಲ್ಲಿದ್ದವರಿಗೆ ತಿಳಿಸಿದಳು. ಇವರು ಹಂಬಲಿಸುತ್ತಾ ಅಳುತ್ತಾ ಕೂತಿದ್ದರು. ಆತನು ಬದುಕಿದ್ದಾನೆ, ನನಗೆ ಕಾಣಿಸಿಕೊಂಡನು ಎಂಬ ಮಾತನ್ನು ಕೇಳಿದಾಗ ಅವರು ನಂಬಲಿಲ್ಲ. My dear friends, they refused. Even today, there are so many people having seen the evidences of the risen Jesus Christ. They refuse to believe the risen Christ. ಈ ದಿನದಲ್ಲಿಯೂ ಪ್ರೀತಿಯುಳ್ಳ ಸ್ನೇಹಿತರೆ, ಅವರು ಯೇಸು ಕ್ರಿಸ್ತನ ಪುನರುತ್ಥಾನದ ಅನೇಕ ದಾಖಲೆಗಳನ್ನು ನೋಡಿದ ಮೇಲೆಯೂ ಆತನು ಪುನರುತ್ಥಾನ ಹೊಂದಿದನು ಎಂಬುದನ್ನು ನಂಬುವುದನ್ನು ಅವರು ತಿರಸ್ಕರಿಸುತ್ತಾರೆ. So Jesus had to present himself before them, telling them, you see, now I'm standing before you alive. ಆದ್ದರಿಂದ ಯೇಸು ಕ್ರಿಸ್ತನು ಇಂಥ ಜನರ ಮುಂದೆ ತನ್ನನ್ನು ತಾನೇ ತೋರ್ಪಡಿಸಿಕೊಂಡು ನಾನು ಜೀವಿತನಾಗಿದ್ದೇನೆ ಎಂಬುದಾಗಿ ಆತನು ನಿರೂಪಿಸಬೇಕಾಗಿತ್ತು. He has presented himself alive before the people to prove that he risen from death. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದನು ಎಂಬುದಾಗಿ ಹೇಳುವುದಕ್ಕೆ ಈ ಜನರ ಮುಂದೆ ತನ್ನನ್ನು ತಾನು ತೋರ್ಪಡಿಸಿಕೊಳ್ಳಬೇಕಾಯಿತು. Acts chapter 1 verse 3 says, after he had suffered on the cross and he had shown himself alive to them by many convincing proofs, appearing to them during a period of 40 days and telling them about the kingdom of God. 40 days he appeared before the people, giving them proof of his living so that they can believe. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಹಾಗಾದರೆ ಅವರು ನಂಬದೇ ಇದ್ದುದರಿಂದ ತಾನು ಜೀವಂತವಾಗಿ ಎದ್ದೆನು ಎಂಬುದಾಗಿ ಅವರಿಗೆ ನಿರೂಪಿಸುವುದಕ್ಕಾಗಿ 40 ದಿನಗಳವರೆಗೂ ಅವರಿಗೆ ವಿವಿಧ ಪ್ರಮಾಣಗಳ ಮುಖಾಂತರವಾಗಿ ತೋರ್ಪಡಿಸಿಕೊಳ್ಳುತ್ತಾ ಇದ್ದನು. Hallelujah. 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 So let us see few characters to whom God appeared to them after resurrection. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ನಂತರ ಯಾರ್ಯಾರಿಗೆ ಕಾಣಿಸಿಕೊಂಡನು ಎಂಬುದಾಗಿ ಕೆಲವು ವ್ಯಕ್ತಿತ್ವಗಳನ್ನು ಗಮನಿಸೋಣ. The first one is Mary Magdalene. ಮೊದಲನೆಯದಾಗಿ ಮಗ್ದಲದ ಮರಿಯಳು. And you know the character of Magdalene. She was a lady. Now after the death of Jesus Christ, before death of Jesus Christ, she was possessed with 7 demons. Her life was miserable. Not even one devil you can able to handle, but 7 devils. Handling 7 devils in her life was such a miserable one. ಮಗ್ದಲದ ಮರಿಯಳ ಜೀವಿತವನ್ನು ಗಮನಿಸಿ ನೋಡಬೇಕಾದರೆ ಮೊದಲು ಆಕೆಯ ಜೀವಿತದಲ್ಲಿ 7 ದೆವ್ವಗಳು ಆಕೆಯನ್ನು ಹಿಡಿದುಕೊಂಡು ಆಕೆಗೆ ಬಹಳವಾಗಿ ತೊಂದರೆಯನ್ನು ಕೊಡ್ತಾ ಇತ್ತು. ನಮ್ಮ ಒಂದು ದೆವ್ವವನ್ನು ನಾವು ಅದನ್ನು ನೋಡ್ಕೊಳ್ಳೋದು ಕಷ್ಟ, ಅಂದರೆ ಅದರಿಂದ ಕಷ್ಟಪಡುವುದೇ ಹೆಚ್ಚು. ಆದರೆ ಈಕೆ 7 ದೆವ್ವಗಳಿಂದ ಪೀಡಿತಳಾಗಿ ಬಾಧೆಗಳನ್ನು ಅನುಭವಿಸಿದಂಥ ವ್ಯಕ್ತಿಯಾಗಿದ್ದಳು. And to her fortune, Lord Jesus was there and delivered her from the demons.
and she was, cured of this. ಅದೃಷ್ಟವಶಾತ್ ಆಕೆಗೆ ಯೇಸು ಕ್ರಿಸ್ತನು ಇದ್ದು ಆಕೆಯನ್ನು ಆ 7 ದೆವ್ವಗಳಿಂದ ಬಿಡಿಸಿ ಕಾಪಾಡಿದನು. And she was really happy that here is a God, or here is a prophet who could save her whenever she is attacked by these evils. ಆಕೆಯನ್ನು ಬಿಡಿಸುವುದಕ್ಕೆ ಒಬ್ಬ ರಕ್ಷಕನು, ದೇವರು ಬಿಡುಗಡೆಯ ನಾಯಕನು ಇದ್ದಾನೆ ಎಂಬುದಾಗಿ ಆಕೆಯು ಬಹಳ ಸಂತೋಷವಾಗಿದ್ದಳು. But to her utter dismay, they took Jesus Christ and they crucified him on the cross. And she was there looking at him when he was crucified. And when Jesus was taken, his body was taken and buried, she saw everything. Oh God, everything lost. ಆಕೆಯು ಈ ರೀತಿಯಾಗಿ ಸಂತೋಷವಾಗಿರುವಂತಹ ಸಮಯದಲ್ಲಿಯೇ ಯೇಸು ಕ್ರಿಸ್ತನನ್ನು ತೆಗೆದುಕೊಂಡು ಹೋಗಿ ಆತನಿಗೆ ಅನೇಕ ಕಷ್ಟಗಳನ್ನು ಬಾಧೆಗಳನ್ನು ಕೊಟ್ಟು ಶಿಲುಬೆಗೆ ಜಡಿದು ಆತನನ್ನು ಸಮಾಧಿ ಮಾಡಿದರು. ಇದನ್ನೆಲ್ಲ ಮಗ್ದಲದ ಮರಿಯಳು ಅಲ್ಲೇ ಇದ್ದುಕೊಂಡು ನೋಡುತ್ತಾ ಇದ್ದಾಳೆ. ಈಗ ತನ್ನ ಜೀವಿತದಲ್ಲಿ ಕತ್ತಲೆ ಎಂಬುದಾಗಿ ಆಕೆಯು ತಿಳಿದುಕೊಂಡಳು. She went into a deep depression. ಆಕೆಯು ಖಿನ್ನತೆಗೆ ಒಳಗಾದಳು. That's what the Bible says. ಅದನ್ನೇ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. Mark chapter 16 verse 9 onwards. I just read it for you. After Jesus had risen early on the first day of the week, he appeared first to Mary Magdalene, from whom he had driven 7 demons. She might have thought someone was there in her life to take care. And now he has already gone. And she was telling, when they asked her, John 20 verse 13 to 15, they asked her, "Lady, why are you crying?" Now she was in a depression, a distress, with no hopes and no future. And she was crying uncontrollably. And she was asked by someone, "Why are you crying?" ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ವಾರದ ಮೊದಲನೆಯ ದಿನ ಬೆಳಿಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು. ಆಕೆಗೆ 7 ದೆವ್ವಗಳನ್ನು ಬಿಡಿಸಿದ್ದನು. ಈ ರೀತಿಯಾಗಿ ದೆವ್ವಗಳಿಂದ ಪೀಡಿತಳಾದಂಥ ಆಕೆಯು ದೆವ್ವದ ಹಿಡಿತದಿಂದ ಹೊರಗೆ ಬಂದು ಸಂತೋಷವಾಗಿದ್ದಳು. ಮಾತ್ರವಲ್ಲದೆ ಮಾರ್ಕ 15:47ನೇ ವಾಕ್ಯದಲ್ಲಿ ನೋಡುತ್ತೇವೆ, ಮಗ್ದಲದ ಮರಿಯಳು ಸಹ ಯೇಸುವನ್ನು ಶಿಲುಬೆಗೆ ಹಾಕಿದ ಸಮಯದಲ್ಲಿ ಅಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಯೋಹಾನ 20ನೇ ಅಧ್ಯಾಯ 13ನೇ ವಾಕ್ಯದಿಂದ ಗಮನಿಸಿ ನೋಡುವಂತಹ ಸಮಯದಲ್ಲಿ ಆಕೆಯು ಅಳುತ್ತಾ ಇರುತ್ತಾಳೆ. ಆಕೆಯನ್ನು ನೋಡಿ, "ಅಮ್ಮ, ನೀನು ಯಾಕೆ ಅಳುತ್ತಿ?" ಎಂಬುದಾಗಿ ಅಲ್ಲಿರುವಂತ ವ್ಯಕ್ತಿ ಕೇಳುವುದನ್ನು ನೋಡುತ್ತೇವೆ. And what she told is, "Because they have taken away my Lord, and I do not know where they have put him. I do not know where my Lord is, and they taken out his body." ಅದಕ್ಕೆ ಆಕೆಯ ಉತ್ತರವೇನೆಂದು ನೋಡುವುದಾದರೆ ಅದೇ ಅಧ್ಯಾಯ 20ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, "ಅಯ್ಯ, ನೀನು ಆತನನ್ನು ಎತ್ತಿಕೊಂಡಿದ್ದು ಹೋಗಿದ್ದರೆ ಹೇಳು, ಆತನನ್ನು ಎಲ್ಲಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ" ಎಂಬುದಾಗಿ ಆಕೆಯು ಹೇಳುವುದನ್ನು ನೋಡುತ್ತೇವೆ. You may be searching for your Lord and Savior. ನೀನು ಒಂದು ವೇಳೆ ನಿನ್ನ ರಕ್ಷಕನನ್ನು ಒಡೆಯನನ್ನು ಹುಡುಕುತ್ತಾ ಇರಬಹುದು. You may be in depression because you are not able to see him anymore. ನೀನು ಇನ್ನು ಮೇಲೆ ಆತನನ್ನು ನೋಡುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಖಿನ್ನತೆಗೆ ಒಳಗಾಗಿರಬಹುದು. But to her, to Mary, a lady of depression, distress, with no hopes, God appeared to her. Hallelujah. ಯಾತನೆಯಿಂದ, ತೊಂದರೆಯಿಂದ, ಖಿನ್ನತೆಗೆ ಒಳಗಾದ ಆ ಮರಿಯಳಿಗೆ ಯೇಸು ಕ್ರಿಸ್ತನು ಪ್ರಕಟವಾದನು. That's what says John chapter 20 verse 16 onward. Jesus told her, "Mary," by name he calls her. ಅಲ್ಲಿ ಮತ್ತೆ ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಯೇಸು ಆಕೆಯನ್ನು ನೋಡಿ ಹೇಳುವಂಥದ್ದು ಮರಿಯಳೆ ಎಂಬುದಾಗಿ, ಅಂದರೆ ಆಕೆಯ ಹೆಸರನ್ನು ಹಿಡಿದು ಕರೆಯುತ್ತಾನೆ. He will never abandon you.
ಆತನು ನಿನ್ನನ್ನು ಎಂದಿಗೂ ತೊರೆಯುವುದಿಲ್ಲ. He is a living God. ಆತನು ಜೀವಿಸುವಂತ ದೇವರು. Your Redeemer lives today to call you by name. ನಿನ್ನನ್ನು ಬಿಡಿಸುವಂತ ರಕ್ಷಕನು ನಿನ್ನನ್ನು ಹೆಸರಿಡಿದು ಕರೆಯುವುದಕ್ಕಾಗಿ ಇಂದಿಗೂ ಜೀವಿಸುತ್ತಾ ಇದ್ದಾನೆ. You may be searching for your Savior, but Lord Jesus Christ, He is alive today and He calls you by name. ನೀನು ಒಂದು ವೇಳೆ ನಿನ್ನ ರಕ್ಷಕನನ್ನು ಹುಡುಕುತ್ತಾ ಇರಬಹುದು, ಆದರೆ ನಿನಗೆ ತೋರ್ಪಡಿಸಿಕೊಳ್ಳುವುದಕ್ಕಾಗಿ ನಿನ್ನ ರಕ್ಷಕನು ನಿನಗಾಗಿ ನಿನ್ನ ಮುಂದೆ ಕಾಯುತ್ತಾ ಇದ್ದಾನೆ. You may be thinking He's dead and gone. They buried Him. I have seen with my own eyes that he was buried. And even a dead body, I'm not able to find out, she says. ಒಂದು ವೇಳೆ ನೀವು ಹೇಳ್ತಾ ಇರಬಹುದು, ನಾನು ನನ್ನ ಕಣ್ಣ ಮುಂದೆ ಆತನನ್ನು ಕೊಂದು ಶಿಲುಬೆಗೆ ಹಾಕಿ ನಂತರ ಸಮಾಧಿ ಮಾಡಿದ್ದನ್ನು ನೋಡಿದ್ದೇನೆ, ಈಗಲಾದರೂ ಆತನ ಶವವನ್ನು ನೋಡುವುದಕ್ಕೆ ಆಗುತ್ತಿಲ್ಲ ಎಂಬುದಾಗಿ ಮರಿಯಳು ಹೇಳುತ್ತಾಳೆ. Mary, you may not be able to see the dead body because your Redeemer lives. He calls you by name. Hallelujah. ಆಮೆನ್. ನೀನು ಒಂದು ವೇಳೆ ಮರಣವನ್ನು ಹೊಂದಿದಂತ ಯೇಸು ಕ್ರಿಸ್ತನ ಶವವನ್ನು ನೋಡದೇ ಇರಬಹುದು, ಯಾಕೆಂದರೆ ಆತನು ನಿನ್ನನ್ನು ಬಿಡಿಸುವಂತ ರಕ್ಷಕನು ಇಂದಿಗೂ ಜೀವಿಸುತ್ತಾ ಇದ್ದಾನೆ. ಪ್ರೇಸ್ ಜೀಸಸ್. ಆಮೆನ್. The second character ಎರಡನೆಯದಾಗಿ I just want to discuss with you is the doubting Thomas. We all know about Thomas. This is called doubting Thomas. ನಮ್ಮೆಲ್ಲರಿಗೂ ತಿಳಿದಿರುವಂತ ರೀತಿಯಲ್ಲಿ ಸಂಶಯ ಪಡುವಂತ ತೋಮನು. A man full of negative thoughts. ಈ ಮನುಷ್ಯನು ಯಾವಾಗಲೂ ಋಣಾತ್ಮಕವಾದಂತ ನಕಾರಾತ್ಮಕವಾದಂತ ಯೋಚನೆಗಳು. He never thinks positive. All the time he always think about some bad thing to happen in his life. ಆತನು ಯಾವಾಗಲೂ ಎಲ್ಲದನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳದೆ ನಕಾರಾತ್ಮಕವಾಗಿ ಎಲ್ಲವೂ ಕೆಟ್ಟದಾಗಿ ನಡೆಯುತ್ತದೆ ಎಂಬುದಾಗಿ ಯೋಚಿಸುವಂತ ವ್ಯಕ್ತಿ. Now, many of us are like that only. We always think of bad things to happen. ನಮ್ಮಲ್ಲಿ ಅನೇಕರು ಇದೇ ರೀತಿಯಾಗಿದ್ದೇವೆ. ಯಾವಾಗಲೂ ನಮ್ಮ ಜೀವಿತದಲ್ಲಿ ಕೆಟ್ಟದೇ ನಡೆಯುತ್ತದೆ ಎಂಬುದಾಗಿ ಮೊದಲೇ ನಾವು ಮನಸ್ಸಿನಲ್ಲಿ ತಿಳಿದುಕೊಳ್ಳುತ್ತೇವೆ. Most of the fear, 70% of the fear is out of the things which not happened. ಅನೇಕ ಜನರ ಮನಸ್ಸಿನಲ್ಲಿ ಬರುವಂತ ಭಯವೇ ಯಾವುದು ನಡೆಯದೇ ಇರುವುದನ್ನು ನಡೆಯದೆ ಬಿಡುತ್ತದೋ ಎಂಬುದಾಗಿ ಆಲೋಚಿಸುವುದೇ ಕಾರಣವಾಗಿದೆ. They may sometimes think when they walk on the road, the heaven may fall on them and they'll be dying. See, sometimes when you walk on the road, we always expect some accident, correct? ಕೆಲವು ವೇಳೆಗಳಲ್ಲಿ ಬೀದಿಗಳಲ್ಲಿ ನಡೆಯುವಂತ ಸಮಯದಲ್ಲಿ ಅಲ್ಲಿ ಅಪಘಾತಗಳು ನಡೆಯುತ್ತದೆ ಎಂಬುದಾಗಿ ನಾವೇ ಮನಸ್ಸಿನಲ್ಲಿ ಆಲೋಚಿಸಿಕೊಳ್ಳುತ್ತೇವೆ. You don't agree with me? ನೀವು ಅದನ್ನು ಒಪ್ಕೊಳ್ತೀರಾ? Most of the mothers, if your child not returned by 6 o'clock or 7 o'clock from a school, what do you think? What goes in your mind? Oh, something must have happened. Some accident must have happened. Or something would have really think that's why he's not come. And where? I don't know. And every time, every 5 minutes, you come to your gate and see whether he's coming this side or that side. You keep on. Why? That anxiety comes. Every mother, I can tell you, if your child is coming a little late, and no mother will sit inside the house. They will be always at the door. ಮನೆಯಲ್ಲಿ ಮಕ್ಕಳು ಲೇಟ್ ಆಗಿ ಬರುವಂತ ಸಮಯದಲ್ಲಿ ತಡವಾಯಿತಲ್ಲ ಎಂಬುದಾಗಿ ಹೇಳಿ ತಾಯಿ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರೋದಿಲ್ಲ. 5 ನಿಮಿಷಕ್ಕೂ ಹೊರಗೆ ಬಂದು ನೋಡ್ತಾ ಇರ್ತಾರೆ, ಏನಾಯ್ತೋ ಮಗುವಿಗೆ, ಏನಾಯ್ತೋ ಬೀದಿಲಿ, ಏನಾಯ್ತೋ ಒಂದು ವೇಳೆ ಅಪಘಾತ ಆಯ್ತೋ, ಆಕ್ಸಿಡೆಂಟ್ ಆಯ್ತೋ ಎಂಬುದಾಗಿ ಈ ರೀತಿಯಾಗೆಲ್ಲ ಅವರ ಮನಸ್ಸಿನಲ್ಲಿ ಆಲೋಚನೆಗಳು ಬರುತ್ತವೆ. Some TV news comes saying that some accident, immediately think, oh, my child has not come. Whether he also caught into that accident. ದೂರದರ್ಶನದಲ್ಲಿ ಒಂದು ವೇಳೆ ಯಾವುದಾದ್ರೂ ವಾರ್ತೆಯಲ್ಲಿ ಯಾವುದೋ ಒಂದು ಅಪಘಾತ ನಡೆಯಿತು ಎಂಬುದಾಗಿ ಹೇಳಿದ ತಕ್ಷಣ, ಅಯ್ಯೋ ನನ್ನ ಮಗು ಬರ್ಲಿಲ್ವಲ್ಲ, ನನ್ನ ಮಗುಗೆ ಏನಾದ್ರೂ ಆಯ್ತಾ ಎಂಬುದಾಗಿ ಅವರು ಗಾಬರಿಗೊಳ್ಳುವುದನ್ನು ನೋಡುತ್ತೇವೆ. Here Thomas is such a person. ಅದೇ ರೀತಿಯಾಗಿ ತೋಮನು ಸಹ ಇದ್ದನು. A man of disbelief and man of negative thoughts. ಈತನು ಅವಿಶ್ವಾಸದ ಮತ್ತು ನಕಾರಾತ್ಮಕ ಯೋಚನೆಗಳು ಉಳ್ಳಂತ ವ್ಯಕ್ತಿಯಾಗಿದ್ದನು. Once some people came and told Jesus, that Lazarus is dead and he wanted to go
Jesus wanted to go. ಒಂದು ಬಾರಿ ಶಿಷ್ಯರು ಬಂದು ಹೇಳಿದರು ಯೇಸುವಿಗೆ, ಲಾಜರನು ಸತ್ತನು ಎಂಬುದಾಗಿ. ಆಗ ಯೇಸು ಕ್ರಿಸ್ತನು ಹೋಗಬೇಕು ಎಂದು ಹೇಳುವಂತಹ ಸಮಯದಲ್ಲಿ In John chapter 11 verse 16 says, and Jesus says, let us go. ಅಲ್ಲಿ ಯೇಸು ಕ್ರಿಸ್ತನು ಹೋಗೋಣ ಎಂದು ಹೇಳುವಂತಹ ಸಮಯದಲ್ಲಿ Then Thomas, who was called the twin, told his fellow disciples, let us go too, so that we may die with him. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ತೋಮನು ಜೊತೆ ಶಿಷ್ಯರಿಗೆ ಕರೆದು ಹೇಳುವಂಥದ್ದು, ನಾವು ಸಹ ಹೋಗಿ ಆತನೊಡನೆ ಸಾಯೋಣ ಎಂಬುದಾಗಿ. Because few days back only, they were stoning. They said, chapter 11 verse 8 said, disciple told Rabbi, Jewish leaders were just now trying to stone you to death, and you are going back again. ಅದೇ ಅಧ್ಯಾಯ 7ನೇ ವಾಕ್ಯದಲ್ಲಿ 8ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಗುರುವೇ, ಯಹೂದ್ಯರು ಆಗಲೇ ನಿನ್ನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು, ತಿರುಗಿ ಅಲ್ಲಿಗೆ ಹೋಗುತ್ತೀಯಾ? ಹಾಗಾದ್ರೆ ಕೆಲವು ದಿನಗಳ ಹಿಂದೆಯೇ ಯೇಸುವನ್ನು ಆ ಒಂದು ಸ್ಥಳದಲ್ಲಿ ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಇದ್ದರು. And here our Thomas immediately says, oh, let us also go and die with Jesus Christ. ಆಗ And he was expecting a stoning of Jesus. ಆ ರೀತಿಯಾದಂತಹ ಸಂದರ್ಭದಲ್ಲಿ ತೋಮನು ಹೇಳುವಂತ ಮಾತು, ನಾವು ಸಹ ಹೋಗಿ ಸಾಯೋಣ ಬನ್ನಿ. ಯಾಕಂದ್ರೆ ಯೇಸು ಕ್ರಿಸ್ತ ಹೇಳ್ತಾ ಇದ್ದಾನೆ ಹೋಗ್ಬೇಕು ಅಂತ, ನಾವು ಹೋಗೋಣ ಬನ್ನಿ, ಆತನೊಂದಿಗೆ ಸೇರಿ ಸಾಯೋಣ, ನಮಗೂ ಕಲ್ಲೆಸೆದು ಕೊಲ್ಲುತ್ತಾರೆ ಎಂಬುದಾಗಿ ಈ ರೀತಿಯಾದಂಥ ನಕಾರಾತ್ಮಕವಾದಂಥ ಆಲೋಚನೆಗಳು ತೋಮನಲ್ಲಿ ಕಾಣಲ್ಪಟ್ಟಿತು. And Jesus was once telling his disciple, you know where I come from, you know where I am going. ಒಂದು ಬಾರಿ ಯೇಸು ಕ್ರಿಸ್ತನು ಅವರನ್ನು ನೋಡಿ ಹೇಳಿದಂಥ ಮಾತು, ನಾನು ಎಲ್ಲಿಂದ ಬಂದೆನೋ ಎಲ್ಲಿಗೆ ಹೋಗುವೆನು ಎಂಬುದಾಗಿ ನಿಮಗೆ ಗೊತ್ತು ಎಂಬುದಾಗಿ. You know what is the reply of our great Thomas? ಆಗ ತೋಮನ ಉತ್ತರವೇನಾಗಿತ್ತು? You can read John 14 verse 5 says, we don't know where you go. You are telling Jesus, we don't know where you are going. ಆಗ ತೋಮನು ಹೇಳುವಂತ ಮಾತನ್ನು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಸ್ವಾಮಿ, ನೀನು ಎಲ್ಲಿಗೆ ಹೋಗುತ್ತೀಯೋ ನನಗೆ ತಿಳಿಯದು ಎಂಬುದಾಗಿ. A man all through 3 years was following Jesus Christ, and he must have known Jesus Christ, but he says, I don't know where you are leading us. ಈ ವ್ಯಕ್ತಿಯು ಯೇಸು ಕ್ರಿಸ್ತನೊಂದಿಗೆ 3 ವರ್ಷಗಳು ಆತನ ಸಂಗಡಲೇ ಇದ್ದಂಥ ವ್ಯಕ್ತಿ, ಯೇಸು ಎಂಥ ವ್ಯಕ್ತಿ ಎಂಬುದಾಗಿ ಈಗಾಗಲೇ ತಿಳಿದಿರಬಹುದಾಗಿತ್ತು. ಆದರೆ ಈತನು ಹೇಳುವಂಥ ಮಾತು, ನೀನು ಎಲ್ಲಿ ಹೋಗುತ್ತೀಯೋ ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾನೆ. Without knowing, he was following. See the man of uncertainty. ಇಲ್ಲಿ ಇರುವಂತಹ ವ್ಯಕ್ತಿಯನ್ನು ನೋಡಿ, ಅನಿರೀಕ್ಷಿತವಾದ ಅನಿಶ್ಚಿತತೆ ಇರುವಂತಹ ಒಬ್ಬ ವ್ಯಕ್ತಿಯನ್ನು ನೋಡಿ. Many of us are following Jesus Christ without knowing Jesus Christ. ಅನೇಕ ಜನರು ನಾವು ಸಹ ಯೇಸುವನ್ನು ತಿಳಿದುಕೊಳ್ಳದೆಯೇ ಆತನನ್ನು ಹಿಂಬಾಲಿಸುತ್ತಾ ಇದ್ದೇವೆ. Psalmist says, he leads me by green pastures and still waters by. ಕೀರ್ತನೆಗಾರನು ಹೇಳುತ್ತಾನೆ, ಆತನು ನನ್ನನ್ನು ಹಸಿರು ಗಾವಲುಗಳಲ್ಲಿ ತಂಗಿಸುತ್ತಾನೆ, ವಿಶ್ರಾಂತಿಕರವಾದಂತ ನೀರುಗಳ ಬಳಿಗೆ ಬರಮಾಡುತ್ತಾನೆ ಎಂಬುದಾಗಿ. A man of negative thoughts always think some bad things going to happen. ಮನಸ್ಸಿನಲ್ಲಿ ನಕಾರಾತ್ಮಕ ಯೋಚನೆ ಇರುವಂತ ವ್ಯಕ್ತಿಯು ಯಾವಾಗಲೂ ಏನಾದರೂ ಕೆಟ್ಟದ್ದು ನಡೆಯುತ್ತದೆ ಎಂಬುದಾಗಿ ಅವನ ಮನಸ್ಸಿನಲ್ಲಿ ಓಡುತ್ತಾ ಇರ್ತದೆ. After the resurrection, disciples come and tell Thomas, we have seen Lord Jesus Christ with our own eyes. ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರ ಶಿಷ್ಯರು ಬಂದು ತೋಮನಿಗೆ ಹೇಳುತ್ತಾರೆ, ಯೇಸು ಕ್ರಿಸ್ತನು ಜೀವಂತವಾಗಿ ಎದ್ದಿದ್ದಾನೆ, ನಾವು ನಮ್ಮ ಕಣ್ಣುಗಳಿಂದ ನೋಡಿದ್ದೇವೆ ಎಂಬುದಾಗಿ ಹೇಳುವಾಗ, but this man said, no, I cannot believe that. I cannot believe you people. ಆಗ ತೋಮನು ಹೇಳುವಂತ ಮಾತು, ನೀವು ಹೇಳುವುದನ್ನು ನಾನು ನಂಬುವುದಿಲ್ಲ ಎಂಬುದಾಗಿ ಹೇಳ್ತಾನೆ. A negative minded person will not believe anybody. ನಕಾರಾತ್ಮಕ ಆಲೋಚನೆಗಳುಳ್ಳಂತ ವ್ಯಕ್ತಿಯು ಯಾರನ್ನೂ ನಂಬುವುದಿಲ್ಲ. They always want to be lonely, alone, sit alone. ಅವರು ಯಾವಾಗಲೂ ಒಂಟಿಯಾಗಿರಬೇಕೆಂಬುದಾಗಿ ಬಯಸುತ್ತಾರೆ. Many of us are like that only. You know, we always will say, we are separate.
I cannot mingle with the people. We don't believe people. We don't think some good things going to happen. All the time, bad thing, loneliness, this kind of attitude. ನಮ್ಮಲ್ಲಿಯೂ ಸಹ ಅನೇಕರು ನಮ್ಮನ್ನು ನಾವೇ ಬೇರ್ಪಡಿಸಿಕೊಂಡು ಎಲ್ಲರೊಂದಿಗೂ ಸೇರದೆ ಎಲ್ಲರನ್ನು ನಂಬದೆ ಅವರಿಂದ ನಮ್ಮನ್ನು ನಾವೇ ದೂರವಾಗಿ ಇಟ್ಟುಕೊಳ್ಳುವಂತವರಾಗಿ ಕಾಣಲ್ಪಡ್ತಾ ಇದ್ದೇವೆ. Unbelieving personality. His own disciples, people who lived with him, they are coming and telling him, "Hey, Thomas, we have seen Lord Jesus Christ. He has risen." They said, "Oh, no. I cannot believe. Unless Jesus comes before me and I will put my finger into his wounds, then only I have to touch him. But to find out whether the wounds were there and I have to put my finger into it, then only I can believe." ತೋಮನ ಸಂಗಡ ಇದ್ದಂತ ಯೇಸು ಕ್ರಿಸ್ತನ ಬೇರೆ ಶಿಷ್ಯರು ಬಂದು ಹೇಳ್ತಾರೆ, ತೋಮನೆ, ಯೇಸು ಕ್ರಿಸ್ತನು ಜೀವಂತವಾಗಿ ಎದ್ದಿದ್ದಾನೆ, ಆತನನ್ನು ನಾವು ಕಣ್ಣಾರೆ ಕಂಡೆವು ಎಂಬುದಾಗಿ ಹೇಳಿದಾಗಲೂ ತೋಮನು ಹೇಳ್ತಾನೆ, ನಾನು ನೀವು ಹೇಳೋದನ್ನ ನಂಬೋದಿಲ್ಲ ಎಂಬುದಾಗಿ ಅವಿಶ್ವಾಸವನ್ನು ವ್ಯಕ್ತಪಡಿಸುವಂತ ವ್ಯಕ್ತಿಯಾಗಿ ಕಾಣಲ್ಪಡುತ್ತಾನೆ. ಮಾತ್ರವಲ್ಲದೆ ನೀವು ಹೇಳುವುದನ್ನು ನಂಬದ ಕಾರಣ ಯೇಸು ಕ್ರಿಸ್ತನೇ ನನ್ನ ಎದುರಿಗೆ ಬಂದು ಆತನು ತನ್ನ ಕೈಗಳಲ್ಲಿರುವಂತ ಗಾಯಗಳನ್ನು ನನಗೆ ತೋರಿಸಿದ್ರೆ ನಾನು ಅದರಲ್ಲಿ ನನ್ನ ಬೆರಳುಗಳನ್ನು ಹಾಕಿ ನೋಡದ ಹೊರತು ನಂಬುವುದಿಲ್ಲ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. Any amount of testimony from others is not going to change these people. ಈ ರೀತಿಯಾದಂತಹ ವ್ಯಕ್ತಿಯನ್ನು ಎಷ್ಟೇ ರೀತಿಯಾದಂತಹ ದೊಡ್ಡ ದೊಡ್ಡ ಸಾಕ್ಷಿಗಳು ಸಹ ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. Many of us are like that only because we are filled with unbelief. ನಾವು ಅವಿಶ್ವಾಸದಿಂದ ತುಂಬಿರೋದ್ರಿಂದ ನಮ್ಮಲ್ಲಿ ಅನೇಕರು ಈ ರೀತಿಯಾದಂತಹ ಸಂಶಯದಿಂದ ಅವಿಶ್ವಾಸದಿಂದ ಕಾಣಲ್ಪಡ್ತಾ ಇದ್ದೇವೆ. Jesus says everything is possible for the person who believes. ಯೇಸು ಕ್ರಿಸ್ತನೇ ಹೇಳ್ತಾನೆ, ನಂಬುವಂತ ವ್ಯಕ್ತಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ. Many a times we are unable to believe. ಅನೇಕ ವೇಳೆಗಳಲ್ಲಿ ನಾವು ನಂಬುವುದಕ್ಕೆ ಸಾಧ್ಯವಿಲ್ಲದವರಾಗಿ ಕಾಣಲ್ಪಡುತ್ತೇವೆ. My dear friend, if you are a person of that nature, to you, Jesus has risen and is alive, and your Redeemer, he lives today. ಈ ರೀತಿಯಾದಂತ ಸಂಶಯ ಅವಿಶ್ವಾಸವುಳ್ಳಂತ ವ್ಯಕ್ತಿಗೆ ಯೇಸು ಕ್ರಿಸ್ತನು ನಿನಗೋಸ್ಕರವೂ ಪುನರುತ್ಥಾನ ಹೊಂದಿ ಈ ದಿನದಲ್ಲಿ ಜೀವಿಸುವಂತವನಾಗಿ ಕಾಣಲ್ಪಡ್ತಾ ಇದ್ದಾನೆ. Hallelujah. 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 Jesus appeared before Thomas and said, "Thomas, come here. Put your finger into my wounds, and now you know that I am alive." Hallelujah. ಆಗ ಯೇಸು ಕ್ರಿಸ್ತನು ತೋಮನನ್ನು ಕರೆದು, ನೀನು ಬಂದು ನನ್ನ ಗಾಯಗಳಲ್ಲಿ ಬೆರಳಿಟ್ಟು ನೋಡು, ಆಗ ನೀನು ನಂಬುವವನಾಗುವೆ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. After this great encounter, Thomas was no more an unbelieving person. He traveled worldwide, including India. He traveled worldwide preaching Jesus Christ is alive. ಈ ಒಂದು ಘಟನೆಯ ನಂತರ ತೋಮನು ಅವಿಶ್ವಾಸದ ವ್ಯಕ್ತಿಯಾಗಿ ಕಾಣಲ್ಪಡದೆ ಆತನು ಪ್ರಪಂಚದಲ್ಲಿ ಕಾಣಲ್ಪಡುವಂತ ಅಷ್ಟು ದೇಶಗಳಿಗೂ ಹೋಗಿ ದೇವರ ಪುನರುತ್ಥಾನ ಹೊಂದಿದಂತ ಆ ಸುವಾರ್ತೆಯನ್ನು ಎಲ್ಲರಿಗೂ ಸಾರುವಂತ ವ್ಯಕ್ತಿಯಾಗಿದ್ದನು. Because he has seen Jesus Christ face to face with his own eyes, and he was so strong, he went around every nook and corner of this world, including India. He came to India and he preached in India, and he was killed in a place called Mylapore in Chennai, and his tomb is there even in St. Thomas Mount in Chennai. You can go and see. Because he believed that Jesus Christ is risen and is alive today. ತೋಮನು ಯೇಸು ಕ್ರಿಸ್ತನನ್ನು ಮುಖಾಮುಖಿಯಾಗಿ ನೋಡಿದ ನಂತರ ಆತನು ಅದೇ ಅವಿಶ್ವಾಸದ ಅದೇ ರೀತಿಯಾದಂಥ ನಕಾರಾತ್ಮಕದ ಆಲೋಚನೆಯನ್ನು ಹೊಂದಿದಂಥ ವ್ಯಕ್ತಿಯಾಗಿರದೆ ಆತನು ವಿಶ್ವದ ಅನೇಕ ದೇಶಗಳಿಗೆ
ಹೋಗಿ ಯೇಸುವಿನ ಸುವಾರ್ತೆಯನ್ನು ಸಾರಿದನು. ಮಾತ್ರವಲ್ಲದೆ ನಮ್ಮ ಭಾರತ ದೇಶಕ್ಕೂ ಬಂದು ಯೇಸು ಪುನರುತ್ಥಾನ ಹೊಂದಿದನು ಎನ್ನುವಂಥ ಸುವಾರ್ತೆಯನ್ನು ಸಾರಿದನು. ಮಾತ್ರವಲ್ಲದೆ ಅಲ್ಲಿ ಕಾಣಲ್ಪಡುವಂಥ ಮೈಲಾಪುರ ಎಂದು ಹೇಳುವಂಥ ಒಂದು ಸ್ಥಳದಲ್ಲಿ ಆತನನ್ನು ಕೊಂದರು. ಆತನು ಯೇಸುವಿಗಾಗಿ ಹುತಾತ್ಮನಾದನು. ಆತನ ಸಮಾಧಿಯು ಇಂದಿಗೂ ಅಲ್ಲಿ ಕಾಣಲ್ಪಡುತ್ತಾ ಇದೆ. Hallelujah. ಆಮೆನ್. Because he alive, Thomas gave his life for Jesus Christ. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದಂಥದ್ದನ್ನು ತಾನು ಮುಖಾಮುಖಿಯಾಗಿ ನೋಡಿದಂಥ ತೋಮನು ಈಗ ತನ್ನ ಜೀವವನ್ನೇ ಪುನರುತ್ಥಾನ ಹೊಂದಿದಂಥ ಯೇಸುವಿಗೆ ಸಮರ್ಪಿಸಿದನು. The third character to whom Jesus appeared ಮೂರನೇದಾಗಿ ಯೇಸು ಕ್ರಿಸ್ತನು ಯಾರಿಗೆ ಕಾಣಿಸಿಕೊಂಡನು? were the disciples of Emmaus. ಅಲ್ಲಿ ಶಿಷ್ಯರು ಎಮ್ಮ ಊರಿಗೆ ಹೋಗುತ್ತಾ ಇರುವಂತ ಮಾರ್ಗದಲ್ಲಿ. And these people, the disciples of Emmaus, were highly educated, argumentative, and debating people, analyzing each and everything, but don't believe anything. ಈ ಎಮ್ಮ ಊರಿಗೆ ನಡೆಯುತ್ತಿದ್ದಂಥ ಶಿಷ್ಯರು ಎಂಥ ವ್ಯಕ್ತಿಗಳಾಗಿದ್ದರು ಎಂದು ಹೇಳುವುದಾದರೆ ಚರ್ಚಾ ಸ್ಪರ್ಧಿಗಳು, ವಾದಿಸುವಂಥವರು, ಸ್ಪರ್ಧೆ ಮಾಡುವಂಥವರು ಮತ್ತು ಹೆಚ್ಚಾಗಿ ವಿದ್ವಾಂಸರಾಗಿ ಕಾಣಲ್ಪಟ್ಟರು. ಈ ಒಂದು ನಡೆದಂಥ ಘಟನೆಯ ಬಗ್ಗೆ, ಯೇಸುವಿನ ಶಿಲುಬೆಗೆ ಹಾಕಿದಂಥ ಘಟನೆಯ ಬಗ್ಗೆ ಅಷ್ಟು ಸ್ಪರ್ಧೆ ಮಾಡಿ ಚರ್ಚಿಸಿ ವಾದಿಸುವಂಥವರಾಗಿದ್ದರು. ಅದನ್ನು ನಂಬದವರಾಗಿ ಕಾಣಲ್ಪಟ್ಟರು. Even today, there are so many Christians who are well versed with the Bible words. They'll analyze part by part. They debate. They argue. There are so many people, knowledgeable people in this world, but they do not believe the resurrection of Jesus Christ. ಈ ದಿನದಲ್ಲಿಯೂ ಗಮನಿಸಿ ನೋಡುವಾಗ ಅನೇಕ ಜನರು ಸತ್ಯವೇದದ ಒಂದೊಂದು ಪದಗಳನ್ನು ಸಹ ಅದನ್ನು ಚೆನ್ನಾಗಿ ತಿಳಿದಂಥವರಾಗಿ, ಅದರ ಬಗ್ಗೆ ಚರ್ಚಿಸುವಂಥವರಾಗಿ, ವಾದಿಸುವಂಥವರಾಗಿ, ಪಂಡಿತರಾಗಿ ಕಾಣಲ್ಪಡುತ್ತಾರೆ. ಆದರೆ ಅವರಲ್ಲಿ ಕಾಣಲ್ಪಡುವಂಥ ಒಂದೇ ಒಂದು ಕೊರತೆ ಎಂದು ಹೇಳುವುದಾದರೆ ಅವರು ಪುನರುತ್ಥಾನ ಹೊಂದಿದಂಥ ಯೇಸುವನ್ನು ನಂಬುವುದಿಲ್ಲ. Luke chapter 24, verse 14 and 15, I'll read for you. They were talking with each other about all these things that had taken place while they were discussing and analyzing what happened. You see, they were discussing and analyzing what happened. ಅಲ್ಲಿ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 14-15ನೇ ವಾಕ್ಯದಲ್ಲಿ ಅವರು ಯಾವ ರೀತಿಯಾಗಿ ಹೋಗುತ್ತಾ ಇದ್ದಾರೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಈ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರು ಸಂಭಾಷಣೆಯಲ್ಲಿ ಸಂಭಾಷಣೆ ಮಾಡುತ್ತಿದ್ದರು ಎಂಬುದಾಗಿ ನೋಡುತ್ತೇವೆ. And Jesus came along and joined them and asking them, what are you discussing? ಆ ಒಂದು ಸಮಯದಲ್ಲಿ, ಆ ರೀತಿಯಾಗಿ ಸಂಭಾಷಣೆ ಮಾಡುತ್ತಿರುವಂತಹ ಸಮಯದಲ್ಲಿ ಯೇಸು ಕ್ರಿಸ್ತನು ಅವರೊಂದಿಗೆ ಸೇರಿಕೊಂಡು ನೀವು ಯಾವುದರ ಬಗ್ಗೆ ಮಾತಾಡ್ತಿದ್ದೀರಾ ಎಂಬುದಾಗಿ ಕೇಳುತ್ತಾನೆ. Oh, they did not realize that the person who was asking them is Jesus Christ himself. ಅವರನ್ನು ಈ ರೀತಿಯಾಗಿ ಪ್ರಶ್ನಿಸುವಂತ ವ್ಯಕ್ತಿಯು ಯೇಸು ಕ್ರಿಸ್ತನೇ ಎಂಬುದಾಗಿ ಅವರು ತಿಳಿದುಕೊಳ್ಳಲಿಲ್ಲ. Many of us, we are unable to hear the word of God. If the word of God comes to us, we are unable to accept that. ಅನೇಕ ವೇಳೆಗಳಲ್ಲಿ ನಮ್ಮಲ್ಲಿ ಅನೇಕರು ದೇವರ ವಾಕ್ಯಗಳನ್ನು ಕೇಳಿಸಿಕೊಳ್ಳುವುದಿಲ್ಲ. ಆದರೆ ಕೇಳಿಸಿಕೊಂಡು ಅದು ನಮ್ಮ ಬಳಿಗೆ ಬಂದರೂ, ವೈಯಕ್ತಿಕವಾಗಿ ನಮ್ಮೊಂದಿಗೆ ಮಾತನಾಡಿದರೂ ಅದನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ, ಅಂಗೀಕರಿಸಿಕೊಳ್ಳುವುದಿಲ್ಲ. The word of God says, Luke chapter 24 verse 17 says, they stood still and looked gloomy because they're confused, totally confused. ಅವರು ಇದನ್ನೆಲ್ಲ ನೋಡಿ ದುಃಖದ ಮುಖವುಳ್ಳವರಾಗಿದ್ದರು ಎಂಬುದಾಗಿ 17ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. See, these people who can, knowledgeable people, intellectual people, they argue, debate, analyze everything, but still they are the confused lot.
ಈಗ ಈ ವ್ಯಕ್ತಿಗಳು ಜ್ಞಾನಿಗಳು, ಪಂಡಿತರು, ಶಾಸ್ತ್ರದಲ್ಲಿ ಪಾರಂಗತರು, ಚರ್ಚೆ ಮಾಡುವಂಥವರು, ವಾದ ಮಾಡುವಂಥವರು ಆಗಿದ್ದರೂ ಸಹ ಯೇಸು ಅವರ ಸಂಗಡ ಇರುವುದನ್ನು ತಿಳಿಯದೆ ಅವರು ಗೊಂದಲಕ್ಕೀಡಾಗಿರುವುದನ್ನು ನಾವು ನೋಡುತ್ತೇವೆ. And the word of God says, Luke chapter 24, verse 20 onwards, it says, and how our high priests and leaders handed him over to be condemned to death and crucified. We kept hoping that you would come and redeem us. Now our hope is lost. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 20-21ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತನನ್ನು ಮಹಾಯಾಜಕರು ನಮ್ಮ ಅಧಿಕಾರಿಗಳು ಮರಣದಂಡನೆಗೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿಸಿದರು. ನಾವಾದರೂ ಇಸ್ರಾಯೇಲ್ ಜನದವರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಹಾಗಾದರೆ ಇವರ ನಿರೀಕ್ಷೆ ಎಲ್ಲ ಈಗ ಹಾಳಾಯಿತು ಎಂಬುದಾಗಿ ದುಃಖಾಕ್ರಾಂತರಾಗಿದ್ದಾರೆ. What was their hope? They thought that Jesus Christ would come and redeem them. And now they have seen him on the cross, and they seen his dead body, and he was buried, everything gone. So immediately, whatever they analyzed, they discussed, they decided that here is a man, came as a man, and gone as a man, and no more power. There is no miracle working power in Jesus Christ. ಈಗ ಇವರು ಯೇಸು ಕ್ರಿಸ್ತನಲ್ಲಿ ನಿರೀಕ್ಷಿಸುತ್ತಾ ಇದ್ದಂಥದ್ದೆಲ್ಲ ಏನು, ಆತನು ಒಬ್ಬ ರಕ್ಷಕನಾಗಿ ಬಂದು ನಮ್ಮನ್ನೆಲ್ಲ ರಕ್ಷಿಸುವನು ಎಂಬುದಾಗಿ. ಆದರೆ ಈಗ ನೋಡುವಾಗ ಬಂದಂಥ ವ್ಯಕ್ತಿಯು ಆತನು ಶಿಲುಬೆಗೆ ಜಡಿಯಲ್ಪಟ್ಟು ಮರಣ ಹೊಂದಿ ಸಮಾಧಿಯಲ್ಲಿ ಇಡಲ್ಪಟ್ಟು ಒಂದು ಶವವಾಗಿ ಹೋದನು. ಮನುಷ್ಯನಾಗಿ ಬಂದಂಥವನು ಮನುಷ್ಯನಾಗಿ ಹೋದನು ಎನ್ನುವಂಥ ಒಂದು ತೀರ್ಮಾನಕ್ಕೆ ಇವರೇ ಬರುವುದನ್ನು ನಾವು ನೋಡುತ್ತೇವೆ. But Jesus Christ is willing to present himself as a Lord of a resurrection to those people also who have this unbelief. ಈ ರೀತಿಯಾದಂಥ ಅವಿಶ್ವಾಸ, ಅಪನಂಬಿಕೆ, ಗೊಂದಲದಲ್ಲಿರುವಂಥ ವ್ಯಕ್ತಿಗಳಿಗೂ ಸಹ ಯೇಸು ಕ್ರಿಸ್ತನು ತಾನು ಪುನರುತ್ಥಾನ ಹೊಂದಿ ಇಂದಿಗೂ ಜೀವಿಸುತ್ತಾ ಇದ್ದೇನೆ ಎಂಬುದಾಗಿ ತೋರ್ಪಡಿಸಿಕೊಳ್ಳುವುದಕ್ಕಾಗಿ ಬಂದನು. My dear friend, if you have unbelief, today Lord Jesus Christ is alive. I just want to tell you, my Redeemer lives today. ಆಮೆನ್. ನೀವು ಈ ದಿನದಲ್ಲಿಯೂ ಸಹ ಈ ರೀತಿಯಾದಂಥ ಅಪನಂಬಿಕೆಯಿಂದ ಕುಳಿತುಕೊಂಡಿರುವುದಾದ್ರೆ ನಿಮಗೆ ಒಂದು ಮಾತನ್ನು ಹೇಳಲು ಬಯಸುತ್ತೇನೆ, ನನ್ನ ರಕ್ಷಕನು ಇಂದಿಗೂ ಆತನು ಜೀವಿಸುತ್ತಾ ಇದ್ದಾನೆ. Why is alive today, you may ask? ನೀವು ಕೇಳಬಹುದು, ಯಾಕೆ ಆತನು ಜೀವಿತನಾಗಿದ್ದಾನೆ ಎಂಬುದಾಗಿ. And how do you know he is alive today? ಆತನು ಜೀವಿತನಾಗಿದ್ದಾನೆ ಎಂಬುದಾಗಿ ನಿಮಗೆ ಹೇಗೆ ಗೊತ್ತು ಎಂಬುದಾಗಿ ಕೇಳಬಹುದು. He is alive today to do miracle in your lives. ಆತನು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಜೀವಂತನಾಗಿದ್ದಾನೆ. Hallelujah. ಆಮೆನ್. Hallelujah. Hallelujah. He still, God does miracle even today. ದೇವರು ಈ ದಿನದಲ್ಲಿಯೂ ಅದ್ಭುತಗಳನ್ನು ಮಾಡುವಂತವನಾಗಿದ್ದಾನೆ. Once Peter went back for fishing again. ಒಂದು ಬಾರಿ ಪೇತ್ರನು ಮತ್ತೆ ತಾನು ಬೆಸ್ತನ ಕೆಲಸಕ್ಕೆ ಹೋಗುತ್ತಾನೆ. He thought his life with Jesus is over after the death of Jesus Christ. ಯೇಸು ಕ್ರಿಸ್ತನ ಮರಣದ ನಂತರ ತನ್ನ ಜೀವಿತವು ಯೇಸು ಕ್ರಿಸ್ತನೊಂದಿಗೆ ಮುಗಿಯಿತು ಎಂಬುದಾಗಿ ತಿಳಿದುಕೊಂಡಿದ್ದನು. He thought everything is ended with crucifixion. ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದ ನಂತರ ಎಲ್ಲವೂ ಮುಗಿಯಿತು ಎಂಬುದಾಗಿ ತಿಳಿದಿದ್ದನು. My dear friend, the story did not end on Friday. It's again started on Sunday. Hallelujah. ಪ್ರೀತಿಯುಳ್ಳ ಸ್ನೇಹಿತರೆ, ಶುಕ್ರವಾರದಂದು ಮಾತ್ರವೇ ಯೇಸುವಿನ ಜೀವನ ಚರಿತ್ರೆ ಮುಗಿಯಲಿಲ್ಲ. ಆತನ ಜೀವನ ಚರಿತ್ರೆಯು ಭಾನುವಾರದಂದು ಪುನರುತ್ಥಾನ ಹೊಂದಿದಂತ ದಿನದಂದಿಗೂ ಸಹ ಅದು ಮತ್ತೆ ಪುನರುಜ್ಜೀವನಗೊಳ್ಳುವಂತದಾಗಿದೆ. Jesus went to Peter and says, Peter, what do you have for breakfast? ಯೇಸು ಕ್ರಿಸ್ತನು ಪೇತ್ರನ ಬಳಿಗೆ ಹೋಗಿ ಕೇಳುತ್ತಾನೆ, ನಿನ್ನ ಬಳಿಯಲ್ಲಿ ತಿನ್ನುವುದಕ್ಕೆ ಏನಿದೆ ಎಂಬುದಾಗಿ. He said, Lord, the whole day I was fishing, but I did not get anything. He was not realizing he was talking to the resurrected Jesus Christ. ಆತನು ಹೇಳುತ್ತಾನೆ, ಪೇತ್ರನು ಹೇಳುವುದು, ದೇವರೇ, ನಾವು ದಿನ ಪೂರ್ತಿ ನಾವು
ಮೀನು ಹಿಡಿತಾ ಇದ್ದೀವಿ, ಆದರೆ ಏನೂ ಪ್ರಯೋಜನವಿಲ್ಲ ಎಂಬುದಾಗಿ. ಆದರೆ ತಾನು ಮಾತನಾಡುತ್ತಾ ಇರುವಂತದ್ದು ಪುನರುತ್ಥಾನ ಹೊಂದಿದಂತ ಯೇಸು ಕ್ರಿಸ್ತನೊಂದಿಗೆ ಎಂಬುದನ್ನು ತಿಳಿದುಕೊಳ್ಳಲಿಲ್ಲ. And Jesus Christ instructed him again to go, put your net again. And this time it was filled with fishes. The net was filled with fishes. Then only Peter realized that now the alive Jesus, the resurrected Jesus, is still doing miracle in his life. Hallelujah. ಆಗ ಅವರು ಬಲೆಯನ್ನು ತೆಗೆದುಕೊಂಡು ಹೋಗಿ ಹಾಕಿದಂತ ಸಮಯದಲ್ಲಿ ಬಲೆ ತುಂಬಾ ಮೀನುಗಳನ್ನು ಪಡೆದುಕೊಂಡು ಬಂದರು. ಆಗಲೂ ಸಹ ಪುನರುತ್ಥಾನ ಹೊಂದಿದಂತ ಯೇಸುವನ್ನು ಅವರು ತಿಳಿದುಕೊಳ್ಳಲಿಲ್ಲ. ಆದರೆ ಜೀವಂತವಾಗಿ ಯೇಸು ಕ್ರಿಸ್ತನು ಎದ್ದು ಈ ರೀತಿಯಾಗಿರುವಂತಹ ವ್ಯಕ್ತಿಗಳಿಗೂ, ಅಪನಂಬಿಕೆ ಇರುವಂತಹ ವ್ಯಕ್ತಿಗಳಿಗೂ ತೋರ್ಪಡಿಸಿಕೊಳ್ಳುವಂತವನಾಗಿ ಕಾಣಲ್ಪಡ್ತಾನೆ. My Redeemer lives to do miracle in your lives. ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವುದಕ್ಕಾಗಿ ನನ್ನ ರಕ್ಷಕನು ಪುನರುತ್ಥಾನ ಹೊಂದಿ ಜೀವಿಸುತ್ತಾ ಇದ್ದಾನೆ. My Redeemer lives to intercede for me with Father. ನನ್ನ ರಕ್ಷಕನು ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಳ್ಳುವುದಕ್ಕೆ ಜೀವಿತನಾಗಿದ್ದಾನೆ. Hebrew chapter 7 verse 25 says, Hebrew chapter 7 verse 25 says, therefore, because he is always lives, he always lives to intercede for them. He is able to save completely those who come to God through him. He intercedes for us because he lives. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಹಾಗಾದರೆ ಯೇಸು ಕ್ರಿಸ್ತನು ಜೀವಂತವಾಗಿ ಎದ್ದದ್ದು, ಆತನು ಈ ದಿನದಲ್ಲಿ ಜೀವಂತವಾಗಿ ಕಾಣಿಸಿಕೊಳ್ಳುತ್ತಾ ಇರುವಂಥದ್ದು ನಮಗೋಸ್ಕರ ತಂದೆಯ ಬಳಿಯಲ್ಲಿ ವಿಜ್ಞಾಪನೆಯನ್ನು ಮಾಡುವುದಕ್ಕಾಗಿ. He lives, so he intercedes every day for us on your behalf. ನಿಮಗೋಸ್ಕರ ಆತನು ಜೀವಿತನಾಗಿದ್ದು ವಿಜ್ಞಾಪನೆಗಳನ್ನು ಮಾಡುವಂತವನಾಗಿದ್ದಾನೆ. If someone condemns you, if devil come and condemns you, here is a God who lives and he intercedes for us. That's what it says, Romans chapter 8 verse 34. Who is he that to condemn? It is the Messiah Jesus who is interceding on our behalf. He died and more importantly has raised and is seated at the right hand of God. Hallelujah. ಇಲ್ಲಿ ರೋಮಾಪುರದವರ ಪತ್ರಿಕೆ 8ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಹಾಗಾದರೆ ಆತನು ನಾವು ಯಾವುದೇ ಹಿಡಿತಕ್ಕೆ ಸಿಲುಕಿಕೊಳ್ಳಬಾರದು ಎಂಬುದಾಗಿ ತಿಳಿದು ನಮಗೋಸ್ಕರ ಬೇಡುವಂತ ವಿಜ್ಞಾಪನೆಗಳನ್ನು ಮಾಡುವಂತ ದೇವರಾಗಿ ನಮ್ಮ ಮಧ್ಯದಲ್ಲಿ ಕಾಣಿಸಿಕೊಳ್ತಾ ಇದ್ದಾನೆ. Hallelujah. Hallelujah. Every day on our behalf, Lord Jesus Christ, who is seated at the right hand of Father, intercedes for us, for our behalf. You just see, imagine, because he lives. ಆತನು ಜೀವಿತನಾಗಿ ಇರೋದ್ರಿಂದ ನಮಗೋಸ್ಕರ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಪ್ರತಿ ದಿನವೂ ಆತನು ವಿಜ್ಞಾಪನೆಗಳನ್ನು ಮಾಡುವಂತವನಾಗಿ ಕಾಣಲ್ಪಡ್ತಾ ಇದ್ದಾನೆ. And he lives to redeem us. ಆತನು ನಮ್ಮನ್ನು ಬಿಡಿಸುವುದಕ್ಕಾಗಿ ಜೀವಿಸುತ್ತಾ ಇದ್ದಾನೆ. Revelation chapter 1 verse 18 says, the living one. Who is the living one? Jesus Christ, the living one. I was dead, but look, I am alive forever and ever. I have the keys of death and Hades. Here is a God and who lives and holds the key of hell and Hades. ಪ್ರಕಟಣೆಗಳು 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನೋಡುತ್ತೇವೆ, ಸತ್ತವನಾದೆನು ಮತ್ತು ಈಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಹಾಗಾದರೆ ಜೀವಿತನಾಗಿರುವಂತಹ ಯೇಸು ಕ್ರಿಸ್ತನು, ಪುನರುತ್ಥಾನ ಹೊಂದಿದಂಥ ಯೇಸು ಕ್ರಿಸ್ತನು ಪಾತಾಳದ ಮತ್ತು ಪರಲೋಕದ ಬೀಗದ ಕೈಗಳನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಂಡಿರುವಂತವನಾಗಿದ್ದಾನೆ. Hallelujah. 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 If you want to go to hell, you don't have to look for Jesus Christ. But if you want to go to heaven,
You have to go through Jesus Christ only. He is the redemption power. ನೀವು ನರಕಕ್ಕೆ ಹೋಗಬೇಕಾದರೆ ಯೇಸುವನ್ನು ನೋಡುವಂತ ಅವಶ್ಯಕತೆ ಇಲ್ಲ. ಆದರೆ ಪರಲೋಕ ರಾಜ್ಯಕ್ಕೆ ನೀವು ಹೋಗಿ ಸೇರಬೇಕೆಂದು ಹೇಳುವುದಾದರೆ ಯೇಸು ಕ್ರಿಸ್ತನೇ ಅದಕ್ಕೆ ಮಾರ್ಗವಾಗಿದ್ದಾನೆ. ಅದಕ್ಕೆ ಕೀಲಿ ಕೈ ಆತನ ಕೈಯಲ್ಲಿ ಮಾತ್ರ ಉಂಟು. Jesus only promises redemption. You can read in John chapter 10 verse 28. He says, "And I give unto them eternal life." Jesus only gives eternal life to his people. ಅಲ್ಲಿ ನಾವು And they shall never perish, neither shall any man pluck them out of my hand. This is a promise of God. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತನು ಮಾತ್ರವೇ ನಮಗೆ ಬಿಡುಗಡೆಯನ್ನು ಕೊಡುವಂತವನಾಗಿದ್ದಾನೆ. ನಮ್ಮನ್ನು ಆತನ ಕೈಯಿಂದ ಕಸಿದುಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ ಯೋಹಾನ ಬರೆದ ಪತ್ರಿಕೆಯಲ್ಲಿ ನಾವು ಗಮನಿಸಿ ನೋಡುತ್ತೇವೆ. That's why Jesus lives. ಆದ್ದರಿಂದಲೇ ಯೇಸು ಕ್ರಿಸ್ತನು ಜೀವಂತವಾಗಿದ್ದಾನೆ. To do miracle in your lives, ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವುದಕ್ಕೆ, to intercede for you with Father, ನಿನಗೋಸ್ಕರ ತಂದೆಯ ಬಳಿಯಲ್ಲಿ ವಿಜ್ಞಾಪನೆಗಳನ್ನು ಮಾಡುವುದಕ್ಕೆ, to give redemption. ನಿನ್ನನ್ನು ಬಿಡಿಸುವುದಕ್ಕಾಗಿ. In the English estate, in the English estate, suddenly a tragedy happened. ಒಂದು ಇಂಗ್ಲಿಷ್ ಎಸ್ಟೇಟ್ನಲ್ಲಿ ಒಂದು ದುಃಖಕರವಾದಂಥ ಸಂಭವವು ನಡೆಯಿತು. It was a friends gathering. They all the friends gathered with their families, enjoying that evening. ಆ ಒಂದು ಸಂಜೆಯ ವೇಳೆಯಲ್ಲಿ ಸ್ನೇಹಿತರು ಅವರ ಕುಟುಂಬಗಳೊಂದಿಗೆ ಎಲ್ಲರೂ ಬಂದು ಸಂತೋಷವಾಗಿದ್ದರು. And one of the boys of that gathering, a small boy, drifted away, just went away and fallen into a deep water. ಆದರೆ ಆ ಗುಂಪಿನಲ್ಲಿ ಕಾಣಿಸಿಕೊಂಡಂತ ಒಬ್ಬ ಹುಡುಗ ಮಾತ್ರ ಆ ಒಂದು ಗುಂಪನ್ನು ಬಿಟ್ಟು ಬೇರ್ಪಡಿಸಿ ನೀರಿನಲ್ಲಿ ಆತನು ಬೇರ್ಪಟ್ಟು ಹೋದನು. His death cry was heard by a gardener who was there nearby. ಆ ತೋಟದಲ್ಲಿ ತೋಟಗಾರನಿಗೆ ಈ ಹುಡುಗನು ಕಿರ್ಚಿಕೊಳ್ಳುವಂತ ಶಬ್ದವು ಕೇಳಿಸಿತು. So immediately, without bothered about his own life, he dived into the deep waters and brought the boy alive. ಆ ಒಂದು ತೋಟಗಾರನು ತನ್ನ ಜೀವವನ್ನು ಕುರಿತಾಗಿ ಚಿಂತಿಸದೆ ಆ ನೀರಿನಲ್ಲಿ ಧುಮುಕಿ ಆ ಹುಡುಗನನ್ನು ಆತನು ಹೊರಕ್ಕೆ ತೆಗೆದುಕೊಂಡು ಬಂದು ಜೀವವನ್ನು ಕಾಪಾಡಿದರು. Then the parents of the boy, they were so thrilled and happy because otherwise his boy would have been a dead body. ಆ ಮಗುವಿನ ತಂದೆ ತಾಯಿಗಳಿಗೆ ಬಹಳ ಸಂತೋಷವಾಯಿತು. ಯಾಕಂದ್ರೆ ಈ ಒಂದು ವ್ಯಕ್ತಿಯು ಆ ಮಗುವನ್ನು ಕಾಪಾಡದೆ ಹೋಗಿದ್ರೆ ಅವನು ಈಗ ಒಂದು ಸತ್ತ ಹೆಣವಾಗಿ ಕಾಣಲ್ಪಡ್ತಾ ಇದ್ದನು. They were rich people in London, England. ಲಂಡನ್ ಅಲ್ಲಿ ಅವರು ಬಹಳ ಶ್ರೀಮಂತರಾಗಿದ್ದರು. So the parents asked the gardener, "What is the reward you want for having saved my child?" ನನ್ನ ಮಗುವನ್ನು ನೀವು ರಕ್ಷಿಸಿದ್ದಕ್ಕೆ, ಕಾಪಾಡಿದ್ದಕ್ಕೆ ನಾವು ನಿಮಗೆ ಏನಾದರೂ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ, ನೀನು ಏನನ್ನು ಎದುರು ನೋಡುತ್ತೀಯಾ ಎಂಬುದಾಗಿ ತೋಟಗಾರನನ್ನು ಕೇಳಿದರು. The gardener said, "Sir, I don't require anything. I just saved the boy." ಆ ತೋಟಗಾರ ಹೇಳ್ದ, ಅಯ್ಯ ನನಗೇನು ಬೇಕಾಗಿಲ್ಲ, ನಾನು ಬರೀ ಈ ಹುಡುಗನ್ನ ಕಾಪಾಡಿದೆ ಅಷ್ಟೇ ಅಂತ ಹೇಳ್ತಾರೆ. But the parents said, "No, you have saved my only child, and we have to give you some reward. You ask what you want." ಆಗ ಆ ವ್ಯಕ್ತಿ ಹೇಳಿದ್ರು, ಇಲ್ಲ, ನೀನು ನನ್ನ ಮಗನನ್ನು ಸಾವಿನಿಂದ ತಪ್ಪಿಸಿ ಕಾಪಾಡಿದ್ದಿ, ನೀನು ಏನಾದ್ರೂ ಕೇಳ್ಕೊ, ನಿನಗೇನ್ ಬೇಕೋ ಕೇಳು, ಕೊಡ್ತೀನಿ ಅಂತ ಹೇಳ್ತಾರೆ. Then the gardener, with all assistance, he told, "Sir, I have a child like this, a boy, and he wanted to do medical education, and it is very, very costly for us, and I cannot afford to do that." ಆಗ ಆ ವ್ಯಕ್ತಿಯು ಹಿಂಜರಿಯುತ್ತಾ ಈ ಒಂದು ಮಗುವಿನ ತಂದೆಗೆ ಹೇಳ್ತಾರೆ, ನನಗೂ ಸಹ ಇಷ್ಟು ವಯಸ್ಸಿನ ಒಂದು ಹುಡುಗ ಉಂಟು, ಅವನಾದರೂ ವೈದ್ಯಕೀಯವನ್ನು ಓದಬೇಕೆಂಬುದಾಗಿ ಬಯಸುತ್ತಾನೆ, ಆದರೆ ನಾವು ಬಹಳ ಬಡವರಾಗಿರೋದ್ರಿಂದ ಇದನ್ನು ಮಾಡೋದಕ್ಕೆ ನಮಗೆ ಅಷ್ಟು ಹಣ ಸಹಾಯ ಇಲ್ಲ ಎಂಬುದಾಗಿ ಅವರು ಹೇಳ್ತಾರೆ. But the parents said, "Certainly your child
will do the medical education. We are responsible for it. ಆಗ ಆ ತಂದೆ ತಾಯಿಗಳು ಹೇಳ್ತಾರೆ, ನಿಜವಾಗ್ಲೂ ನಿಮ್ಮ ಮಗನು ವೈದ್ಯಕೀಯವನ್ನು ಓದುತ್ತಾನೆ, ಅದಕ್ಕೆ ನಾವೇ ಜವಾಬ್ದಾರರು ಎಂಬುದಾಗಿ ಹೇಳ್ತಾರೆ. That boy, the saved boy, was none other than Sir Winston Churchill, the ex-prime minister of London. ಆ ಲಂಡನ್ಗೆ ರಾಷ್ಟ್ರಪತಿಯಾಗಿ ಇದ್ದಂಥ ವ್ಯಕ್ತಿ ಆ ಹುಡುಗನಾಗಿದ್ದನು. ಅವನ ಹೆಸರು ವಿನ್ಸ್ಟನ್ ಚರ್ಚಿಲ್. We all know, many people, all our educated people know who was Winston Churchill. ವಿನ್ಸ್ಟನ್ ಚರ್ಚಿಲ್ ಎಂಬುದಾಗಿ ಹೇಳುವಂತ ಈ ಒಂದು ರಾಷ್ಟ್ರಪತಿಯು ಯಾರು ಎಂಬುದಾಗಿ ಓದಿರುವಂತ ಮಕ್ಕಳಿಗೆ ತಿಳಿದಿರುತ್ತದೆ. And that prime minister fell ill once, like this pandemic, and he was in his deathbed once. ಒಂದು ಬಾರಿ ಇದೇ ವಿನ್ಸ್ಟನ್ ಚರ್ಚಿಲ್ ಅವರು ದೊಡ್ಡದಾಗಿ ಬೆಳೆದ ನಂತರ ಅವರು ಈ ರೀತಿಯಾದ ಒಂದು ಕಾಯಿಲೆಗೆ ತುತ್ತಾಗುತ್ತಾರೆ, ಮರಣದ ಹಾಸಿಗೆಯಲ್ಲಿ ಕಾಣಲ್ಪಡ್ತಾರೆ. So they called one of the best doctors in the world ಆಗ to save him. ಅವರನ್ನು ರಕ್ಷಿಸುವುದಕ್ಕಾಗಿ ವಿಶ್ವದಲ್ಲಿಯೇ ಶ್ರೇಷ್ಠವಾದಂತಹ ವೈದ್ಯರನ್ನು ಕರೆಯುತ್ತಾರೆ. So the doctor came and gave some injection and saved him. ಆಗ ವೈದ್ಯರು ಬಂದು ಅವರಿಗೆ ಒಂದು ಚುಚ್ಚುಮದ್ದನ್ನು ಕೊಟ್ಟು ಅವರನ್ನು ರಕ್ಷಿಸಿದರು. That doctor was none other than Dr. Alexander Fleming, the inventor of penicillin. ಆ ಒಬ್ಬ ವೈದ್ಯರು ಯಾರು ಎಂದು ಹೇಳುವುದಾದರೆ, ಪೆನ್ಸಿಲಿನ್ ಎನ್ನುವಂತ ಚುಚ್ಚುಮದ್ದನ್ನು ಕಂಡು ಹಿಡಿದಂತ ಡಾಕ್ಟರ್ ಅಲೆಕ್ಸಾಂಡರ್ ಫ್ಲೆಮಿಂಗ್. And he was the gardener's son. ಆ ಒಬ್ಬ ವೈದ್ಯರೇ ತೋಟಗಾರನ ಮಗನಾಗಿದ್ದನು. Hallelujah. ಹಲ್ಲೆಲೂಯಾ. And Churchill said to Dr. Fleming, no man has ever owed his life twice to the same person. ಆಗ ವಿನ್ಸ್ಟನ್ ಚರ್ಚಿಲ್ ಅವರು ಹೇಳಿದಂತ ಮಾತು, ಒಬ್ಬ ವ್ಯಕ್ತಿಯೇ ತನ್ನ ಪ್ರಾಣವನ್ನು ಪಣವಿಟ್ಟು ಒಬ್ಬ ವ್ಯಕ್ತಿಯನ್ನು 2 ಬಾರಿ ರಕ್ಷಿಸಲು ಕಾಪಾಡುವುದು ವಿರಳ ಎಂಬುದಾಗಿ ಹೇಳಿದರು. Once I was drowned and I was saved, and now I was about to die, you saved me. ಮೊದಲು ನಾನು ನೀರಿನಲ್ಲಿ ಮುಳುಗಿ ಸಾಯುವಂತ ವ್ಯಕ್ತಿ ನನ್ನನ್ನು ಕಾಪಾಡಿದರು. ಎರಡನೇದಾಗಿ ರೋಗದಿಂದ ಮರಣವನ್ನು ಎದುರು ನೋಡುತ್ತದೆ ಇದ್ದಂತ ವ್ಯಕ್ತಿಯನ್ನು ಕಾಪಾಡಿದೆ ಎಂಬುದಾಗಿ ಹೇಳ್ತಾರೆ. And here is our Lord Jesus Christ. ಇಲ್ಲಿ ನಮ್ಮ ಯೇಸು ಕ್ರಿಸ್ತನು He saved your life once from sin, the Satan, the death, by giving out his life, as sacrificing his life on the cross. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನೇ ಸಮರ್ಪಿಸಿ ನಮ್ಮನ್ನು ಪಾಪದ ಮತ್ತು ಸೈತಾನನ ಹಿಡಿತದಿಂದ, ದಾಸತ್ವದಿಂದ, ಗುಲಾಮತನದಿಂದ ಬಿಡಿಸಿ ಕಾಪಾಡಿದನು. And again, to give you redemption, to be with you, to overcome the hell, the devil, and the world. He resurrected again to be with us. ಮತ್ತೆ ಇನ್ನೊಂದು ಬಾರಿಯೂ ಸಹ ನಾವು ಜೀವಿಸುವಂತೆ ಸೈತಾನನನ್ನು ವಿರೋಧಿಸಿ ಆತನಿಂದ ನಮ್ಮನ್ನು ಕಾಪಾಡಿಕೊಳ್ಳುವುದಕ್ಕೆ ಮತ್ತು ನಮ್ಮ ಸಂಗಡ ಇದ್ದು ನಮಗೋಸ್ಕರ ವಿಜ್ಞಾಪನೆಗಳನ್ನು ಮಾಡುವುದಕ್ಕಾಗಿ ಆತನು ಜೀವಿತನಾಗಿ ನಮ್ಮ ಮಧ್ಯದಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದಾನೆ. Once buried, twice living. ಒಂದೇ ಬಾರಿ ಸಮಾಧಿಯು, ಆದರೆ 2 ಬಾರಿ ಜೀವಿತನಾದನು. Do you believe his resurrection, my dear friend? ಆತನು ಜೀವಂತವಾಗಿ ಬಂದದ್ದನ್ನು, ಪುನರುತ್ಥಾನ ಹೊಂದಿದ್ದನ್ನು ನೀನು ನಂಬುತ್ತೀಯಾ? Do you believe your Redeemer lives today? ನಿನ್ನ ರಕ್ಷಕನು ಇಂದಿಗೂ ಜೀವಿಸುತ್ತಾ ಇದ್ದಾನೆ ಎಂಬುದಾಗಿ ನೀನು ನಂಬುತ್ತೀಯಾ? Job says, Job chapter 19 verse 25 says, He is alive. I know my Redeemer lives, and he shall stand at the latter date upon the earth. ಅಲ್ಲಿ ಯೋಬನು
ಪುಸ್ತಕದಲ್ಲಿ ನೋಡುತ್ತೇವೆ 19ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು, ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. Even after my death, he says, even my skin is eaten by the worms of this earth. With my own eyes I shall see my Redeemer, because he lives. 26-27ನೇ ವಾಕ್ಯದಲ್ಲಿ ಯೋಬನು ಹೇಳ್ತಾನೆ, ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹನಾಗಿ ದೇವರನ್ನು ನೋಡುವೆನು, ಕಣ್ಣಾರೆ ಕಾಣುವೆನು, ನಾನೇ ನಾನಾಗಿ ನೋಡುವೆನು, ಮತ್ತೊಬ್ಬನಾಗಿ ಅಲ್ಲ. ನನ್ನ ಹೃದಯವು ಹಂಬಲಿಕೆಯಿಂದ ನನ್ನಲ್ಲಿ ಕುಂದಿದೆ. ಹಾಗಾದರೆ ನಾನು ಏನೇ ಆದರೂ ಜೀವಂತವಾಗಿರುವಂಥ ಪುನರುತ್ಥಾನ ಹೊಂದಿದಂಥ ದೇವರನ್ನು ಕಣ್ಣಾರೆ ಕಾಣುವೆನು ಎಂಬುದಾಗಿ ಯೋಬನು ಹೇಳ್ತಾನೆ. Because he lives, because Jesus came into life again by resurrection, I will also come into life again, and I will live even after my death. ಆಮೆನ್. ಯೇಸು ಕ್ರಿಸ್ತನು ಮರಣದ ನಂತರ ಪುನರುತ್ಥಾನ ಹೊಂದಿದಂಥ ರೀತಿಯಲ್ಲಿ ಆತನು ಪುನರುತ್ಥಾನ ಹೊಂದಿದ್ದರಿಂದ ನಾನು ಸಹ ನನ್ನ ದೇವರನ್ನು ಕಾಣುವುದಕ್ಕೆ ಪುನರುತ್ಥಾನ ಹೊಂದಿ ನಾನು ಜೀವಂತವಾಗಿ ಬರುವೆನೆಂಬುದಾಗಿ ಹೇಳ್ತಾನೆ. My Redeemer lives. ನನ್ನ ರಕ್ಷಕನು ಜೀವಿಸುತ್ತಾ ಇದ್ದಾನೆ. God bless you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್. ನಮ್ಮ ಹೃದಯದ ಅಂತರಾಳದಿಂದ ಯೇಸುವನ್ನು ನೋಡಿ, ಆತನು ಒಂದು ಬಾರಿ ಸೊತ್ತನು, ಆತನು 2 ಬಾರಿ ಜೀವಿಸಿದ ದೇವನಾಗಿದ್ದಾನೆ. ಆತನು ದೇವಾದಿದೇವನಾಗಿಯೇ ಇದ್ದಾನೆ. ಒಂದು ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ, ದೇವರೇ, ಈ ಪುನರುತ್ಥಾನದ ಕರ್ತನೆ ಒಂದು ಸಂದೇಶವು ಸ್ವಾಮಿ ನನ್ನ ಜೀವಿತದಲ್ಲೂ ಕೂಡ ಕರ್ತನೆ ನೀವು ಮಾತನಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳಿ ನಾವು ತಲೆಯನ್ನು ತಗ್ಗಿಸಿದವರಾಗಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಈ ದಿನದಲ್ಲಿ ಕರ್ತನೆ ಕೇಳಿದಂಥ ಸಂದೇಶ ಪ್ರತಿಯೊಬ್ಬರ ಜೀವಿತದಲ್ಲಿ ಸ್ವಾಮಿ ಒಂದು ವಿಶೇಷವಾದ ಕರ್ತನೆ ಹೌದು ಮಾತುಗಳು ಕರ್ತನೆ ಒಬ್ಬೊಬ್ಬರ ಹೃದಯಗಳನ್ನು ನೀವು ಮುಟ್ಟುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಯೇಸು ಸ್ವಾಮಿ ಒಂದೇ ಬಾರಿ ಸೊತ್ತಿದ್ದು ಅವರು ಕರ್ತನೆ 2 ಬಾರಿ ಜೀವಿಸಿದರು ಸ್ವಾಮಿ. ಹೌದು ಕರ್ತನೆ, ಆ ಜೀವಿತವು ಕರ್ತನೆ ಎಲ್ಲ ಕರ್ತನೆ ಮಕ್ಕಳ ಜೀವಿತದಲ್ಲೂ ಕೂಡ ನೀವು ಜೀವಿಸುವ ದೇವನಾಗುವುದಕ್ಕಾಗಿ ನಿಮಗೆ ಸ್ತೋತ್ರ. ಸೊತ್ತವರ ಮಧ್ಯದಲ್ಲಿ ಇಲ್ಲದ ಹಾಗೆ ಆತನು ಕರ್ತನೆ ಎದ್ದಿದ್ದಾನೆ ಎಂಬುದಾಗಿ ನಿನ್ನ ವಾಕ್ಯವು ಹೇಳುತ್ತದಲ್ಲ ಸ್ವಾಮಿ. ಈ ದಿನದಲ್ಲಿ ನಿನ್ನ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಪ್ರಸನ್ನತೆ ಕಾರ್ಯ ಮಾಡಲಿ ಸ್ವಾಮಿ. ಈ ಒಂದು ವಾಕ್ಯವು ಕರ್ತನೆ ಒಬ್ಬೊಬ್ಬರ ಜೀವಿತದಲ್ಲಿ ಪುನರ್ಚೇತನವನ್ನು ಉಂಟು ಮಾಡಲಿ ಸ್ವಾಮಿ. ಒಬ್ಬೊಬ್ಬರ ಜೀವಿತದಲ್ಲಿ ಪುನರುತ್ಥಾನದ ಒಂದು ಶಕ್ತಿಯು ಒಬ್ಬೊಬ್ಬರ ಕುಟುಂಬದಲ್ಲಿ ಕಾರ್ಯ ಮಾಡಲಿ ಸ್ವಾಮಿ. ಈ ಪುನರುತ್ಥಾನದ ಶಕ್ತಿಯು ಒಬ್ಬೊಬ್ಬರ ಜೀವಿತದಲ್ಲಿ ಬಿಡುಗಡೆಯನ್ನು ಉಂಟು ಮಾಡಲಿ ಸ್ವಾಮಿ. ನಮ್ಮ ರಕ್ಷಕನು ಈಗಲೂ ಜೀವಿಸುತ್ತಾನೆ, ನಮ್ಮನ್ನು ಬಿಡಿಸುವುದಕ್ಕಾಗಿ ಆತನು ಜೀವಿಸುತ್ತಲೇ ಇದ್ದಾನೆ ಎಂಬುದಾಗಿ ಹೇಳಿ ಎಲ್ಲರೂ ಅರ್ಥ ಮಾಡಿಕೊಳ್ಳಲಿ ಸ್ವಾಮಿ, ಎಲ್ಲರೂ ಗ್ರಹಿಸಿಕೊಳ್ಳಲಿ ಸ್ವಾಮಿ. ಈ ದಿನದಲ್ಲಿ ಅಪ್ಪ ನಿನ್ನ ಸಂದೇಶವನ್ನು ಕೇಳುತ್ತಿರುವಂಥ ಒಂದೊಂದು ಕುಟುಂಬಗಳನ್ನು ನೀವು ವಿಮೋಚಿಸುವುದಕ್ಕೋಸ್ಕರನೇ ನೀವು ಜೀವಂತವಾಗಿ ಎದ್ದು ಬಂದಿದ್ದೀರಿ ಸ್ವಾಮಿ. ಹೌದು ಕರ್ತನೆ, ನೀವು ಜೀವಂತವಾಗಿ ಎದ್ದು ಬಂದುವಂತ ನೀವು ಕರ್ತನೆ ಈ ದಿನದಲ್ಲಿ ಸ್ವಾಮಿ ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಹೃದಯವನ್ನು ಬಲಪಡಿಸಲಿ ಸ್ವಾಮಿ. ಪ್ರತಿಯೊಬ್ಬರ ಜೀವಿತವನ್ನು ನೀವು ಆಶೀರ್ವದಿಸು, ನಡೆಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳು ತಂದೆಯೇ, ಆಮೆನ್. ನನ್ನ ಮನವೇ ನನ್ನ ಸೌಂದರ್ಯ ಆತನ ಪವಿತ್ರ ನಾಮ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ಹಲ್ಲೆಲೂಯಾ, ಲೇಲೂಯಾ, ಲೇಲೂಯಾ. ಮೇ ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ.